ಎಲ್ಲ ಶ್ರೋತೃಗಳಿಗೂ ವಂದಿಸುತ್ತಾ, ತಾಂತ್ರಿಕ ವರ್ಗದವರಿಗೂ ನಮನಗಳನ್ನ ಸಲ್ಲಿಸ್ತಾ, ಆತ್ಮೀಯ ಹಿರಿಯ ಸೋದರಿಯಾಗಿರುವಂಥ ಫೆಡರೇಷನ್ ಪಾರ್ವತಮ್ಮನವ್ರಿಗೂ ಕೂಡ ವಂದಿಸುತ್ತಾ, ಇವತ್ತಿನ ಮಾರ್ಗಜ್ಯೋತಿಯ 2ನೇ ಭಾಗದ 4 ಸೂತ್ರಗಳ ಬಗ್ಗೆ ಸ್ವಲ್ಪ ಮಟ್ಟಿಗೆ ಆ ಗಹನವಾದ ವಿಚಾರವನ್ನ ತಿಳಿಯೋದಕ್ಕೆ ಅರಿವಿನಿಂದ ತಿಳಿಯೋಣ. ಬಹಳ ಗಹನವಾದ ವಿಷಯ. ದೇಹಾತ್ಮದ ಸ್ವಭಾವವನ್ನು ಹೊಂದಿರುವಂತ ನಾವೆಲ್ಲರೂ ಹೇಗೆ ಈ ಆಳವಾದಂತ ತತ್ವಗಳನ್ನ ಅರಿಯೋದು ಸಾಧ್ಯತೆ ಇದೆ. ಸಾಧಕರಾದ ನಾವೆಲ್ಲರೂ ಕೂಡ ಈ ಸ್ಥೂಲ ಲೋಕದಿಂದನೇ ನಮ್ಮ ಪ್ರಯಾಣವನ್ನ ಪ್ರಾರಂಭ ಮಾಡಬೇಕು. ನಮ್ಮೆಲ್ರಿಗೂ ಕೂಡ ಥಿಯಾಸಫಿ ವಾಂಗ್ಮಯ ತಿಳಿಸ್ಕೊಟ್ಟಿದೆ. ಅನುಪಾದಕ ಲೋಕದ ಆ ಮಾನಡ್ನಿಂದ ಇಳಿದು ಬಂದಂತಹ ಅಣು ಜೀವಾತ್ಮನ ಕಾರಣ ದೇಹಕ್ಕೆ ಬಂದು ಜೀವಾತ್ಮನಿಂದ ಒಂದು ಅಂಶ ಕೆಳಗಿನ ದೇಹಾತ್ಮವಾಗಿ ಪರಿಣಮಿಸಿದೆ. ಪುನಃ ನಮ್ಮ ಪ್ರಯಾಣ ಸಾಗಬೇಕಾಗಿದೆ ಮೇಲ್ಮುಖವಾಗಿ. ಆ ಪ್ರಯಾಣದಲ್ಲಿ ಯಾವ ರೀತಿಯಲ್ಲಿ ನಾವು ಈ ಪ್ರಯಾಣವನ್ನ ಸರಿಯಾದ ಮಾರ್ಗದಲ್ಲಿ, ಅತ್ಯುನ್ನತವಾದಂತ ಮಾರ್ಗದಲ್ಲಿ ನಡೆಸಲಿಕ್ಕೆ ಸಾಧ್ಯ ಅಂತ ವಿಚಾರಗಳನ್ನ ಇಲ್ಲಿ 5, 6, 7, 8ನೇ ಭಾಗದಲ್ಲಿ ಕೊಟ್ಟಿರೋದು. ಬೆಸೆಂಟ್ರು ಮತ್ತು ಲೆಡ್ಬಿಟ್ರ್ ಅವರ ಈ ಒಂದು ಪುಸ್ತಕದ ವ್ಯಾಖ್ಯಾನಗಳು ಬಹಳ ಅದ್ಭುತವಾಗಿದೆ. ಅರ್ಥೈಸ್ಕೊಳ್ಳೋದು, ಅರಿವಿನಿಂದ ತಿಳ್ಕೊಳ್ಳೋದು ಪ್ರಯತ್ನ ಬಹಳ ಕಷ್ಟ. ಆದ್ರೂ ಕೂಡ ಆ ಸಾಧ್ಯವಾದಷ್ಟು ಇದರ ಪ್ರಯತ್ನದ ಕಡೆಗೆ ಸಾಗೋಣ. ಈ ಒಂದು ಬೋಧೆಗಳು ಪ್ರತಿಯೊಬ್ಬ ಮನುಷ್ಯನನ್ನ ಯೋಗ ಮಾರ್ಗದ ಹಂತಗಳ ಮೂಲಕ ಜೀವನ್ಮುಕ್ತ ಮಟ್ಟದವರೆಗೂ ಕೂಡ ಕೊಂಡೊಯ್ಯುತ್ತದೆ. ಮಾರ್ಗ ಜ್ಯೋತಿಯ ವ್ಯಾಖ್ಯಾನಗಳು ಎಂಥ ತತ್ವಭರಿತವಾದುದು, ಆಳವಾದುದು, ಎಷ್ಟು ಶಕ್ತಿಯನ್ನು ಹೊಂದಿರುತ್ತೆ ಅನ್ನೋದನ್ನ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಅದಕ್ಕೆ ಬೇಕಾದಂತ ಕೇವಲ ಒಂದು ಮಟ್ಟದವರೆಗೆ ಅಲ್ಲ, ದೀಕ್ಷೆ ಪಡೆದಿರುವವರು ಕೂಡ ಮುಂದಕ್ಕೆ ಈ ಮುಂದಿನ ಹಂತಕ್ಕೆ ಹೋಗುವುದಕ್ಕೆ ಅಗತ್ಯವಾದಂತ ಮಾರ್ಗದರ್ಶನವನ್ನ ಈ ಒಂದು ಮಾರ್ಗ ಜ್ಯೋತಿ ನಮ್ಗೆ ವಿಚಾರವನ್ನ ತಿಳಿಸ್ಕೊಡುತ್ತೆ. ಸಾಧಕನನ್ನ ಮಹಾ ಚೌಹಾನ್ ದೀಕ್ಷೆಯವರೆಗೂ, ಅಂದರೆ 7ನೇ ದೀಕ್ಷೆಯವರೆಗೂ ಕೂಡ ಕರೆದೊಯ್ಯುತ್ತೆ. ಇಂತಹ ಉನ್ನತ ಮಟ್ಟದ ಅರ್ಥ ವಿವರಣೆ ನಮ್ಮ ಸ್ಥೂಲ ಲೋಕದ ಆ ದೇಹಾತ್ಮದ ಅರಿವಿನ ವ್ಯಾಪ್ತಿಗೆ ಸಂಪೂರ್ಣವಾಗಿ ಮೀರಿದಂತ ವಿಷಯ. ಅರ್ಥಕೊಳ್ಳೋದು ಕಷ್ಟ. ಅಂಥ ಉನ್ನತ ಮಟ್ಟದ ಅರಿವಲ್ಲಿ ನಾವು ಜೀವನವನ್ನ ಮಾಡ್ತಿಲ್ಲ. ಹಾಗಾಗಿ ಆ ಅರಿವಿನ ಕಡೆಗೆ ಸಾಗ್ಬೇಕಾದ್ರೆ ಎಂತಹ ಗಹನವಾದ ವಿಚಾರಗಳನ್ನ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಸದ್ಯಕ್ಕೆ ನಾವು ಯಾವ ರೀತಿಯಲ್ಲಿ ಹೋಗ್ಬೇಕು? ಹಿಂದಿನ ಅಧ್ಯಾಯವನ್ನ ನಾವು ತಿಳ್ಕೊಂಡ್ವಿ. ಸಾಮರಸ್ಯದ ಮುಖಾಂತರ ಮಾತ್ರವೇ ಆ ಒಂದು ಎತ್ತರಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ನಮ್ಮ ನಿಜವಾದ ಸ್ಥಾನವನ್ನ ತಲುಪಲಿಕ್ಕೆ ಸಾಧ್ಯ. ದೇಹಾತ್ಮ ಜೀವಾತ್ಮನೊಡನೆ ಸಾಮರಸ್ಯ, ಜೀವಾತ್ಮ ಆ ಅನುಪಾದಿಕ ಲೋಕದಲ್ಲಿರುವಂತ ಆ ಪರಮಾತ್ಮನ ಒಂದು ಅಣುವಿನೊಂದಿಗೆ ಸಾಮರಸ್ಯವನ್ನ ಹೊಂದಬೇಕು. ಹೀಗಾಗಿ ಸಾಮರಸ್ಯದ ಬದುಕನ್ನು ಹೊಂದೋದಕ್ಕೆ ಎಂತಹ ಶಕ್ತಿಗಳು ಅತಿ ಮುಖ್ಯವಾಗಬೇಕು. ಆ ಶಕ್ತಿಗಳನ್ನೇ ಪ್ರತಿಯೊಂದು ನಿಯಮಗಳ ಅಡಿಯಲ್ಲಿ ಹೇಳ್ತಿರೋದು. ಆ ಶಕ್ತಿಗಳು ನಾವೆಲ್ಲ ಕೂಡ ಥಿಯಾಸಫಿ ವಾಂಗ್ಮಯದಲ್ಲಿ ತಿಳಿದಿದೀವಿ. ಯಾವ ಶಕ್ತಿಗಳು ಇಲ್ಲಿ ಸತ್ಯಗಳಾಗಿ ಕೆಲಸವನ್ನ ಮಾಡ್ತಾ ಇದೆ. ಅಂತಹ ಒಂದು ಗಹನವಾದ ವಿಚಾರಗಳನ್ನ 5, 6, 7 ಮತ್ತು 8ನೇ ನಿಯಮಗಳನ್ನ ದಯಪಾಲಿಸಿದ್ದಾರೆ. ಈ 8, 5, 6, 7, 8ನೇ ನಿಯಮಗಳು ನಮ್ಗೆಲ್ರಿಗೂ ಪರಿಚಯ ಇರೋಂತೆ ಒಂದು ಗುಂಪಿಗೆ ಸೇರುತ್ತೆ. 8ನೇ ನಿಯಮವನ್ನ ವೆನಿಷಿಯನ್ ಮಹಾತ್ಮರ ವ್ಯಾಖ್ಯಾನಗಳ ಮುಖಾಂತರ ಪರಿಶೀಲಿಸೋಣ. ಮೊದಲನೇದಾಗಿ, ಏಕೆಂದ್ರೆ ನೇರವಾಗಿ ನಾನು ವಿಷಯಕ್ಕೆ ಬರ್ತೀನಿ. ಬಹಳ 4 ಅಧ್ಯಾಯಗಳನ್ನ 1 ಗಂಟೆಯ ಸಮಯದಲ್ಲಿ ಅರ್ಥೈಸ್ಕೊಳ್ಳೋದು ಬಹಳ ಕಷ್ಟದ ಕೆಲಸ. ಪ್ರಯತ್ನ ಪಡೋಣ.
ಮೊದಲನೇದಾಗಿ 5ನೇ ವ್ಯಾಖ್ಯಾನ, ಜೀವನದ ಗಾನವನ್ನು ಆಲಿಸು. ಜೀವನದ ಗಾನವನ್ನ ಆಲಿಸು. ಹೈಲೇರಿಯನ್ ಗುರುಗಳು ಇದಕ್ಕೆ ಕೊಟ್ಟಿರುವಂತಹ ಟಿಪ್ಪಣಿಯವನ್ನ ಅವಲೋಕಿಸೋಣ. ವ್ಯಾಖ್ಯಾನ ಈ ರೀತಿ ಇದೆ: ಸ್ವತಃ ಒಂದು ಜೀವ ಚೈತನ್ಯಕ್ಕೆ ವಾಕ್ ಶಕ್ತಿ ಇದೆ. ನೋಡಿ, ಏನು ಇಡೀ ಪ್ರಕೃತಿಯ ಒಂದು ಬ್ರಹ್ಮಾಂಡದ ತತ್ವ ಕೆಲಸವನ್ನ ಮಾಡ್ತಾ ಇದೆಯೋ ಈ ಸೃಷ್ಟಿಯಲ್ಲಿ, ಆ ಮಹಾನ್ ಚೈತನ್ಯಕ್ಕೆ ಒಂದು ವಾಕ್ ಶಕ್ತಿ ಇದೆ, ಚಲಿಸುವ, ಮಾತನಾಡುವಂತಹ ಶಕ್ತಿ ಇದೆ. ಅದು ಎಂದಿಗೂ ಕೂಡ ಮೌನವಾಗಿರುವುದಿಲ್ಲ, ಅದು ಎಂದಿಗೂ ಕೂಡ ಮೌನವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಆ ಗಾನವನ್ನ ಆಲಿಸೋದಕ್ಕೆ ಕಿವುಡರಾಗಿರುವ ನೀವು ಭಾವಿಸಿರುವಂತೆ ಅದರ ಉಚ್ಚಾರವು ಗೋಳಿನ ಧ್ವನಿಯಲ್ಲ. ನೋಡಿ, ದೇಹಾತ್ಮದ ಸ್ವಭಾವವನ್ನು ಹೊಂದಿರುವ ನಾವೆಲ್ಲರೂ ಕೂಡ ಮಾನವರು ಅದು ಗೋಳು, ದುಃಖ, ಈ ಪ್ರಾಪಂಚಿಕವಾದಂತ ಜೀವನ ಅನ್ನುವಂತ ಒಂದು ಭ್ರಮೆಯಲ್ಲಿ ಇದೀವಿ. ಅದು ಒಂದು ಗಾನ. ನೀನು ಸಾಮರಸ್ಯದ ಒಂದು ಭಾಗವೆಂಬುದನ್ನ ಕಲಿ. ಸಾಮರಸ್ಯದ ನಿಯಮಗಳ ಪಾಲನೆಯನ್ನ ಅದರಿಂದ ಕಲಿ. ಸಾಮರಸ್ಯದ ಸತ್ಯವನ್ನ ತಿಳ್ಕೊಳ್ಬೇಕು ಅಂದ್ರೆ, ಏನು ಜೀವಿತವನ್ನ ಮಾಡ್ತಾ ಇದೀವಿ ಈ ಸ್ಥೂಲ ಲೋಕದಲ್ಲಿ, ಎಲ್ಲವೂ ಕೂಡ ನಾವು ಐಕ್ಯತೆಯ ಪ್ರಾರ್ಥನೆಯನ್ನ ಕೇಳಿದ್ವಿ. ಪ್ರತಿಯೊಂದು ಅಣುವಿನಲ್ಲಿಯೂ ಚಲಿಸುತ್ತಿರುವ ಗುಪ್ತ ಚೇತನವೇ, ಪ್ರತಿ ಪ್ರಾಣಿಯಲ್ಲಿಯೂ ಬೆಳಗುತ್ತಿರುವ ಗುಪ್ತ ಜ್ಯೋತಿಯೇ, ಎಲ್ಲವನ್ನೂ ಒಂದನ್ನಾಗಿಸಿರುವ ಗುಪ್ತ ಪ್ರೇಮವೇ. ಹೀಗಾಗಿ ಒಂದಕ್ಕೊಂದು ಅವಿನಾಭಾವವಾದಂತ ಸಂಬಂಧ ಇದೆ. ಸಾಮರಸ್ಯದ ಒಂದು ಸಂಬಂಧವನ್ನ ಆ ಪರಮಾತ್ಮ ನಮ್ಗೆ ಅಂಟಿಸಿದಾನೆ. ಈ ಹಿನ್ನೆಲೆಯಲ್ಲಿ ಈ ಸಾಮರಸ್ಯದ ಒಂದು ಗಾನವನ್ನ ಆಲಿಸೋದಕ್ಕೆ ನೀನು ಸಿದ್ಧನಾಗು. ಹೈಲೇರಿಯನ್ ಗುರುಗಳು ಇದಕ್ಕೆ ಇನ್ನೂ ಒಂದು ಟಿಪ್ಪಣಿಯನ್ನ ಕೊಡ್ತಾ, ಅವರ ಟಿಪ್ಪಣಿಯ ಪ್ರಕಾರ ಈ ಒಂದು ಗಾನವನ್ನ ಕೇಳಿಸೋದಕ್ಕಾಗಿ ಹುಡುಕು. ಮೊದಲು ನಿನ್ನ ಹೃದಯದಲ್ಲಿ ಅದನ್ನ ಆಲಿಸು. ಮೊಟ್ಟ ಮೊದಲು ನೀನು ಈ ರೀತಿ ಹೇಳಬಹುದು, ಅದು ಅಲ್ಲಿಲ್ಲ, ನಾನು ಅದಕ್ಕಾಗಿ ಹುಡುಕಿದಾಗ ನನಗೆ ಕೇವಲ ಅಪಸ್ವರವೇ ಕೇಳುತ್ತದೆ. ನಮ್ಮ ಇಂತಹ ಗೊಂದಲದ ಪ್ರಪಂಚದಲ್ಲಿ ನಮಗೆ ಕಾಣೋದು ಬರೀ ಗೋಳಾಟವೇ, ಚೀರಾಟವೇ, ದುಃಖವೇ. ಹಾಗಾಗಿ ನಮಗೆ ಇದು ಭ್ರಮೆ, ಗಾನ ನಮಗೆ ಗೋಚರವಾಗ್ತಿಲ್ಲ, ಕೇಳಿಸ್ಕೊಳ್ತಾ ಇಲ್ಲ. ಅದಕ್ಕಾಗಿ ನಾನು ಹುಡುಕಿದಾಗ ನನಗೆ ಕೇವಲ ಅಪಸ್ವರವೇ ಕೇಳಿಸುತ್ತಿದೆ. ಮತ್ತಷ್ಟು ಆಳವಾಗಿ ಹುಡುಕಿ ನೋಡು, ಪ್ರತಿಯೊಬ್ಬ ಮಾನವನ ಹೃದಯದಲ್ಲಿ ಒಂದು ಸಹಜವಾದ ಮಧುರ ಗಾನವಿದೆ. ನೋಡಿ, ಎಲ್ಲಿಗೆ ನಾವು ಆ ಗಾನವನ್ನ ಕೇಳೋದಕ್ಕೆ ಹೊರಡ್ಬೇಕು ಅಂದ್ರೆ, ಪ್ರತಿಯೊಬ್ಬ ಸೃಷ್ಟಿಯಾಗಿರುವಂತಹ ಮನುಷ್ಯನ ಹೃದಯದಲ್ಲಿ ಆ ಮಧುರವಾದಂತಹ ಗಾನ ಇದೆ. ಒಂದು ಅಗೋಚರವಾದಂತಹ ಒಂದು ಶಕ್ತಿ ಇದೆ. ಅದನ್ನ ಮುಚ್ಚಿಟ್ಟಿರಬಹುದು, ನಿಶಬ್ದ ಮಾಡಿರಬಹುದು, ಆದರೆ ಅದು ಅಲ್ಲಿದೆ. ನಿನ್ನ ಸ್ವಭಾವದ ಬುಡದಲ್ಲಿ ನೀನು ನಂಬಿಕೆ, ಭರವಸೆ ಮತ್ತು ಪ್ರೇಮಗಳನ್ನ ಕಾಣುವೆ. ಯಾವಾಗ ನಾವು ಆಳವಾಗಿ ಅದನ್ನ ಹುಡುಕೋ ಪ್ರಯತ್ನವನ್ನ ಮಾಡ್ತೀವೋ, ನಮ್ಮ ಮೂಲದಲ್ಲೇ ನಂಬಿಕೆ, ಭರವಸೆ, ಆತ್ಮವಿಶ್ವಾಸ, ಪ್ರೇಮದ ಸಾಮರಸ್ಯದ ಗುಣಗಳನ್ನ ಕಾಣ್ಲಿಕ್ಕೆ ಸಾಧ್ಯತೆ ಇದೆ. ಇದರ ಒಟ್ಟು ಅರ್ಥ ಏನು ಅಂತ ಹೇಳಿದ್ರೆ, ಎಲ್ಲಾ ಜೀವಿಗಳ ಅಡಿಯಲ್ಲೂ ಕೂಡ ಎಲ್ಲಾ ವಸ್ತುಗಳನ್ನು ನಡೆಸುವ ಒಂದು ಚಾಲನಾ ಶಕ್ತಿ ಇದೆ. ಎಲ್ಲಾ ಸೃಷ್ಟಿಯಲ್ಲಿ ಏನೆಲ್ಲ ಕ್ರಿಯೇಚರ್ಸ್ ಅಂತ ಕರಿತೀವೋ, ಸೃಷ್ಟಿಯಾಗಿರುವಂತ ಈ ಜಗತ್ತಿನಲ್ಲಿ ಎಲ್ಲದರ ಮೂಲದಲ್ಲೂ ಕೂಡ ಒಂದು ಮಹಾನ್ ಶಕ್ತಿ ಕೆಲಸ ಮಾಡ್ತಿದೆ. ಪ್ರತಿಯೊಂದು ಜೀವಿಯ ಬೆಳವಣಿಗೆಯ ಮಟ್ಟಕ್ಕೆ ಅನುಗುಣವಾಗಿ ಅದು ಹೆಚ್ಚಿನ ಪ್ರಮಾಣದಲ್ಲಿ ಅಥವಾ ಕಡಿಮೆ ಪ್ರಮಾಣದಲ್ಲಿ ಪ್ರಕಟವಾಗುತ್ತದೆ. ನಾವೆಲ್ಲ ವಿಕಾಸವಾದವನ್ನ ತಿಳ್ಕೊಂಡಿದ್ವಿ. ಗಾಡ್ ಹ್ಯಾಸ್ ಎ ಪ್ಲಾನ್, ದಟ್ ಪ್ಲಾನ್ ಹ್ಯಾಸ್ ಎವಲ್ಯೂಷನ್ ಅಂತೇಳಿ. ಅವರವರ ವಿಕಾಸ ಮಟ್ಟಕ್ಕೆ ಅನುಗುಣವಾಗಿ ಸ್ವಲ್ಪ ಮಸಕಾಗಿರ್ಬೋದು, ಕೆಲವಷ್ಟು ಬೆಳಕನ್ನ ಹೊಂದಿರ್ಬೋದು, ಎಷ್ಟು ಬೆಳೆದ ಜೀವರುಗಳು ಇರ್ಬೋದು. ಈ ಎಲ್ಲದರ ಹಿನ್ನೆಲೆಯಲ್ಲಿ ಇಲ್ಲಿ ಒಂದು ಮಹಾನ್ ಶಕ್ತಿ ಕೆಲಸವನ್ನ ಮಾಡ್ತಾ ಇದೆ. ಕಡಿಮೆ ಪ್ರಮಾಣದಲ್ಲಿ ಕೆಲವೊಮ್ಮೆ ಪ್ರಕಟ ಆಗ್ಬಹುದು.
ಕೆಲವು ಧರ್ಮಗಳಲ್ಲಿ ಈ ಮಹಾನ್ ಶಕ್ತಿಯ ಬಗ್ಗೆ ಏನನ್ನ ತಿಳಿಸ್ಕೊಡ್ತಾ ಇದ್ದಾರೆ ಅಂತ ಹೇಳಿ ಈ ವಿಚಾರವನ್ನ ತಿಳಿಯೋಣ. ಕ್ರೈಸ್ತ ಮತದಲ್ಲಿ ಈ ಏನು ಪ್ರತಿಯೊಂದು ಜೀವಿಯಲ್ಲೂ ಒಂದು ಶಕ್ತಿ ಇದೆ ಎನ್ನುವಂತ ಅರ್ಥವನ್ನ, ಆ ಶಕ್ತಿಯನ್ನ ದೇವರ ಇಚ್ಛೆ ಅಥವಾ ದೇವರ ಪ್ರೇಮ ಎಂದು ಬೋಧಿಸ್ತಾರೆ. ಆದರೆ ಅನೇಕ ವೇಳೆ ಜನರು ಅಸ್ಪಷ್ಟವಾದಂತ ರೀತಿಯಲ್ಲಿ ಇದನ್ನ ಬಳಸ್ತಾ ಹೋಗ್ತಾರೆ. ದೇವರ ಇಚ್ಛೆ, ದೇವರ ಪ್ರೇಮ ಅನ್ನುವುದನ್ನ ತಾವು ತಿಳಿದಿರುವ ಮಟ್ಟಿಗೆ ಮಾತ್ರ ಅದನ್ನ ಅರ್ಥೈಸ್ತಾ ಹೋಗ್ತಾರೆ. ಆಗ ಅವು ತಮ್ಮ ಯಥಾರ್ಥ ಅಂದರೆ ನಿಜವಾದ ಅರ್ಥವನ್ನ, ಶಕ್ತಿಯನ್ನ ಬಹುಮಟ್ಟಿಗೆ ಕಳೆದುಕೊಳ್ಳುತ್ತದೆ. ಅದು ಎಷ್ಟ್ರ ಮಟ್ಟಿಗೆ ಆತ ಬೆಳೆದಿರ್ತಾನೋ ಆ ಬೆಳವಣಿಗೆಯ ಮುಖಾಂತರ ಅದನ್ನ ಸ್ಪಷ್ಟ ಮಾಡ್ತಾ ಹೋಗ್ತಾನೆ. ಹಾಗಾಗಿ ಕೆಲವು ಸಂದರ್ಭದಲ್ಲಿ ಅದನ್ನ ಅರ್ಥ ಕಳ್ಕೊಳ್ಬೋದು, ಅರ್ಥಹೀನವಾಗ್ಬೋದು, ಆದ್ರೆ ವಿರುದ್ಧವಾಗಿ ಗೋಚರವಾಗ್ಬೋದು. ಆದ್ರೆ ಇಲ್ಲಿ ಬಳಸಿರುವಂತಹ ಒಂದು ಕ್ರೈಸ್ತ ಧರ್ಮದ ಪದಗಳನ್ನ ನಾವು ಅವಲೋಕನ ಮಾಡಿದಾಗ ಹೇಗೆ ಅರ್ಥವನ್ನ ತಿರುಚುತ್ತಾರೆ, ಆ ಶಕ್ತಿಗೆ ಏನನ್ನ ಅರ್ಥೈಸ್ಕೊಂಡಿದೆ ಆ ಧರ್ಮ ಅನ್ನೋದನ್ನ ಉದಾಹರಣೆಗಳ ಮುಖಾಂತರ ತಿಳಿಸ್ತಾ ಹೋಗ್ತಾರೆ. ಓ ಒಳ್ಳೆಯ ಪ್ರಭುವೆ, ನಮ್ಮನ್ನ ಉಳಿಸು. ಈ ಕೆಲವು ಮುಖ್ಯವಾದ ಅಂಶಗಳನ್ನ ನಾನು ವಿಸ್ತರಿಸ್ತಾ ಹೋಗ್ತೀನಿ. ನೋಡಿ, ಅಲ್ಲಿ ಬಳಸುವಂತ ಈ ವ್ಯಾಖ್ಯಾನಗಳನ್ನ ನೋಡೋಣ. ಓ ಒಳ್ಳೆಯ ಪ್ರಭುವೆ, ನಮ್ಮನ್ನ ಉಳಿಸು. ಪದಗಳ ಅರ್ಥ ಇಲ್ಲಿ ವ್ಯತಿರಿಕ್ತವಾಗಿದೆ. ಒಂದಕ್ಕೊಂದು ಒಂದು ನಿಜವಾದ ಪೂರಕವಾದಂತಹ ಸಂಬಂಧವನ್ನ ಹೊಂದಿಲ್ಲ. ಯಾರನ್ನಾದರೂ ಉಳಿಸಬೇಕೆಂದು ಒಬ್ಬ ಒಳ್ಳೆಯ ಪ್ರಭುವಿಗೆ ಮೊರೆ ಇಡಬೇಕಾದ ಅಗತ್ಯವಿಲ್ಲ. ಒಳ್ಳೆಯ ಅನ್ನೋ ಒಂದು ವಿಶೇಷಣ, ಅಡ್ಜೆಕ್ಟಿವ್ ಅನ್ನ ಸೇರಿಸಿ ಅವರು ಆ ಪದವನ್ನ ಬಳಸ್ತಾ ಹೋಗ್ತಾರೆ. ಆ ರೀತಿ ಕೇಳಿದರೆ ಆ ಪ್ರಾರ್ಥನೆಯನ್ನ ಕೇಳೋದು ಬಹಳ ತಪ್ಪು. ಏಕೆಂದ್ರೆ ದೇವರ ಒಳ್ಳೆಯ ಪ್ರಭುವೆ, ಆ ಒಳ್ಳೆಯದು ಕೆಟ್ಟದ್ದು ಅನ್ನೋದು ದೇವರಲ್ಲಿ ಇಲ್ಲ. ಆ ಅರ್ಥವನ್ನ ನಾವು ಏನ್ ಮಾಡಿದೀವಿ ಇವತ್ತು, ಆ ಅರ್ಥಾಂತರ ಮಾಡಿ ಬಳಕೆಯನ್ನ ಮಾಡ್ತಾ ಇದೀವಿ. ಜನರು ದೇವರ ಹೆಸರನ್ನ ಬಹಳ ಹಗುರವಾಗಿ ಬಳಸ್ತಾರೆ. ಉದಾಹರಣೆಗೆ, ಇನ್ನೂ ಕೆಲವು ಸಂದರ್ಭಗಳಲ್ಲಿ ದೇವರ ಮೇಲೆ ಆಣೆ ಅಂತ ಹೇಳಿ ಬಳಸ್ತೀವಿ. ದೇವರ ಮೇಲೆ ಆಣೆ ಇಟ್ಟು ಹೇಳ್ತೀನಿ ಅಂತೀವಿ. ನಮ್ಮ ಭಾವೋದ್ರೇಕಗಳನ್ನೆಲ್ಲವನ್ನು ಕೂಡ ಅವನ ಮೇಲೆ ಇಟ್ಟು ಅವನಿಂದ ನಾವು ಸಪೋರ್ಟ್ ಅನ್ನ ಪಡ್ಕೊಳ್ತೀವಿ. ಹಾಗಾಗಿ ದೇವರನ್ನ ನಮ್ಮ ಮಟ್ಟಕ್ಕೆ ಕೆಳಗಡೆ ಇಳಿಸ್ಕೊಂಡಂಗಾಯ್ತು. ಆ ದೇವರಿಗೆ ಮಾನವನಲ್ಲಿರುವಂತ ಭಾವೋದ್ರೇಕಗಳನ್ನ ಮತ್ತು ಕ್ರೂರ ಸ್ವಭಾವವನ್ನ ಆರೋಪಿಸೋದು. ನಿಜವಾದಂಥ ದೇವರ ದಯೆ ನಮ್ಗೆ ಭಯಂಕರವಾದ ಕೇಡನ್ನ ಕೊಟ್ಬಿಡ್ತಾನೆ. ದಯೆ ತೊಂದರೆ ಕೊಡ್ಬೋದು ಆತ, ಆದ್ರೆ ಅದಕ್ಕೆ ಬದಲಾಗಿ ನಮ್ಗೆ ದಯೆ ತೋರಿಸ್ತಾ ಇದ್ದಾನೆ ಎನ್ನುವ ರೀತಿಯಲ್ಲಿ ಕೆಲವೊಂದು ತಮ್ಮದೇ ಆದಂತಹ ರೀತಿಯ ಮಾತುಗಳನ್ನ ತಿಳಿಸ್ಕೊಡ್ತಾರೆ. ಇಂತಹ ಪದಪುಂಜಗಳಲ್ಲಿ ದೇವರು ಎಂಬ ಪದದ ಬಗ್ಗೆ ತಪ್ಪು ತಿಳುವಳಿಕೆಯನ್ನ ಹೊಂದಿರ್ತಾರೆ. ಆದರೆ ದೇವರು ಇಂಥ ಸೀಮಿತವಾದ ಅರ್ಥವನ್ನ ಹೊಂದಿಲ್ಲ. ದೇವರು ಎಂಬುದು ಅತ್ಯದ್ಭುತವಾದಂತ ಒಂದು ಪದ. ಗಾಡ್ ಅಂತ ಇಂಗ್ಲಿಷ್ನ ಎಂಬ ಪದ ಇದೆಯಲ್ಲ, ಅದು ಗುಡ್, ಒಳ್ಳೆಯದು ಅನ್ನುವಂಥ ಒಂದು ಗುಣವನ್ನ ತಿಳಿಸುವಂಥದ್ದು. ಗಾಡ್ ಅನ್ನೋದು ಒಳ್ಳೆಯದು. ಹಾಗಾಗಿ ನಮ್ಗೆಲ್ಲ ಕೂಡ ಸ್ಪಷ್ಟ ಆಗಿದೆ, ಎಂದಿಗೂ ದೇವರು ಎಲ್ರಿಗೂ ಪಾರ್ಶಾಲಿಟಿ ಮಾಡೋದಿಲ್ಲ, ಒಳ್ಳೆಯದನ್ನೇ ಕೊಡೋದು. ಎಂತ ದುಷ್ಟನಾದ್ರೂ ಕೂಡ ತನ್ನ ಕರ್ಮಕ್ಕೆ ಅನುಗುಣವಾಗಿ ಆತ ತಪ್ಪುಗಳನ್ನ ಮಾಡ್ತಾ ಹೋಗ್ತಾನೆ ವಿನಃ ಅಂಥ ಪಾಪಿಷ್ಠನಿಗೂ ಕೂಡ ಒಳ್ಳೆಯದನ್ನೇ ಬಯಸ್ತಾ ಇರ್ತಾನೆ. ಹಾಗಾಗಿ ಸದಾ ಪ್ರೇಮವನ್ನೇ ಹರಿಸುವಂಥದ್ದು ಆ ದೇವರ ಒಂದು ಗುಣ. ಅಂಥ ಸಂದರ್ಭದಲ್ಲಿ ದೇವರು ಸರ್ವರಿಗೂ ಕೂಡ ಖಂಡಿತವಾಗಿಯೂ ಪ್ರೇಮವನ್ನೇ ಹರಿಸ್ತಾನೆ ವಿನಃ ನಿಜವಾದಂತಹ ರೀತಿಯಲ್ಲಿ ಎಂದಿಗೂ ಕೇಡನ್ನ ಬಯಸೋದಿಲ್ಲ. ಇದು ಚರ್ಚ್ಗೆ ಸಂಬಂಧಪಟ್ಟಂತ ಸಂದರ್ಭದಲ್ಲಿ ಆ ವಿಚಾರಗಳನ್ನು ತಿಳಿಸ್ಕೊಳ್ತೀವಿ. ಒಂದೊಂದು ಮತಧರ್ಮದಲ್ಲಿ ಹೇಗೆ ಆ ಶಕ್ತಿಗಳನ್ನ, ಆ ಮಹಾನ್ ಶಕ್ತಿಗಳನ್ನ ಬಳಕೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಈ ತಿಳುವಳಿಕೆಯನ್ನ ಹೊಂದಿರ್ತಾರೆ. ಇನ್ನು ಜನರು ದೇವರ ಪ್ರೇಮ ಮತ್ತು ಅನುಗ್ರಹದ ಬಗ್ಗೆ ಮಾತನಾಡ್ಬೇಕಾರೆ, ಅನುಗ್ರಹ, ಆಶೀರ್ವಾದ ಅಂತ ಏನ್ ಕರಿತೀವಿ, ಸಾಧಾರಣವಾಗಿ ಅಲ್ಲೂ ಕೂಡ ಅಸ್ಪಷ್ಟವಾದಂತಹ ಮಸುಕಾದಂತಹ ಆಲೋಚನೆಗಳನ್ನು ಹೊಂದಿರ್ತಾರೆ. ಆರಾಧನಾ ಮಂದಿರದಲ್ಲಿ ಪ್ರಾರ್ಥನೆಯನ್ನ ಮಾಡುವಂತವ್ರು ಎಂದಿಗೂ ಕೂಡ ಯಾರು ಗುರುಗಳು ಅಂತ ಅಲ್ಲಿ ಇರ್ತಾರೋ ಅವರು ಪರಿಶುದ್ಧವಾದಂತಹ ಹೃದಯದಿಂದ
ಮಂತ್ರಗಳನ್ನ ಪಠನೆ ಮಾಡಬೇಕು. ಅರ್ಥ ತಿಳ್ಕೊಂಡು ಸ್ಪಷ್ಟವಾಗಿ ಉಚ್ಚರಿಸಬೇಕು. ನೆರೆದಿರುವವರನ್ನ ಭಕ್ತಿ ಭಾವದಿಂದ ಕೂಡಿರುವಂತೆ ಆ ಆವರಣದಲ್ಲಿ ಬೋಧನೆ ನಡಿಬೇಕು. ವೈಬ್ರೇಷನ್ಸ್ ಸಕಾರಾತ್ಮಕವಾದಂತಹ ರೀತಿಯಲ್ಲಿ ಆ ಆರಾಧನಾ ಮಂದಿರ ರಚನೆ ಆಗಿರ್ಬೇಕು. ಹೀಗೆ ಇದ್ದಾಗ ಆದ್ರೆ ಜನರು ಸಾಮಾನ್ಯವಾಗಿ ಇದರ ಬಗ್ಗೆ ಏನು ಅಸ್ಪಷ್ಟವಾಗಿ ತಿಳ್ಕೊಂಡಿರ್ತಾರೆ ಅಂದ್ರೆ, ನಿಜವಾದಂತ ಬೆಳಕನ್ನ ಚೆಲ್ತಾನೆ ಇಲ್ಲ, ನಮ್ಗೆ ಏನನ್ನೂ ಕೂಡ ಅರ್ಥವಾಗ್ಲಿಲ್ಲ, ನಮ್ಗೇನೂ ದಯೆ ತೋರ್ಲಿಲ್ಲ ಅನ್ನುವಂತ ಒಂದು ಸೀಮಿತಕ್ಕೆ ಬರ್ತೀವಿ. ಆದ್ರೆ ನಮ್ಮ ಥಿಯಾಸಫಿಯ ಬೋಧೆಯನ್ನ ನಾವು ಅರ್ಥ ಮಾಡ್ಕೊಳ್ಳೋಕೆ ಹೋದಾಗ, ಥಿಯಾಸಫಿಯ ಒಂದು ಸಂದರ್ಭದಲ್ಲಿ ನಮ್ಮ ಆರಾಧನಾ ಮಂದಿರದಲ್ಲಿ ಅವು ಮಸುಕು ಅಥವಾ ಎಂದಿಗೂ ಅಸ್ಪಷ್ಟವಾಗಿರಲ್ಲ. ಒಂದು ಖಚಿತತೆ ಇರುತ್ತೆ, ಸ್ಪಷ್ಟತೆ ಇರುತ್ತೆ. ಹೇಗಿರುತ್ತೆ ಅನ್ನೋದನ್ನ ನಾವು ತಿಳ್ಕೋಬೇಕು. ಅಲ್ಲಿ ಒಬ್ಬ ವ್ಯಕ್ತಿಗೆ ಗುರುಗಳು ಆಶೀರ್ವಾದ ಅಥವಾ ಮಹಾತ್ಮರು ಆಶೀರ್ವಾದವನ್ನ ದಯಪಾಲಿಸ್ತಾರೆ ಅಂದ್ರೆ, ಅವರು ಆ ವ್ಯಕ್ತಿಯ ಮೇಲೆ ಒಂದು ನಿರ್ದಿಷ್ಟವಾದಂತ ಆಧ್ಯಾತ್ಮಿಕ ಪ್ರಭಾವವನ್ನ ಹರಿಸ್ತಾರೆ. ನಿಜವಾದ ಆ ಸಾಧಕನ ಯಾವ್ಯಾವ ಬಣ್ಣಗಳನ್ನ ಯಾವ ಮಟ್ಟದಲ್ಲಿ ಆತ ಬೆಳವಣಿಗೆಯನ್ನು ಹೊಂದಿರ್ತಾನೋ ಆ ಹಿನ್ನೆಲೆಯಲ್ಲಿ ಆ ಬೋಧೆಗಳನ್ನ ಬೋಧಿಸ್ತಾರೆ ಮಹಾತ್ಮರು. ಇಂತಹ ಆಶೀರ್ವಾದವು ಅನೇಕ ಸಂದರ್ಭಗಳಲ್ಲಿ ಸ್ಥೂಲ ಲೋಕಕ್ಕಿಂತ ಉನ್ನತ ಮಟ್ಟದಲ್ಲಿರುವಂತ ಪ್ರಕೃತಿಯನ್ನ ತನ್ನ ವಾಹಿನಿಯನ್ನಾಗಿ ಉಪಯೋಗಿಸಿಕೊಳ್ಳುತ್ತದೆ. ಕೇವಲ ಶಾರೀರಿಕವಾಗಿ ಸ್ಥೂಲ ದೇಹದ ಒಂದು ಶಕ್ತಿಗಳಲ್ಲಿ ಪ್ರವೇಶವಾಗೋದಿಲ್ಲ. ಕಾಮದೇಹದ ಮಟ್ಟದಲ್ಲೂ ಕೂಡ ಮಹಾತ್ಮರು ನಮ್ಗೆ ಹರಿಸೋದನ್ನ ಕೇಳಿದ್ವಿ. ಜೆ.ಕೆ. ಅವರಿಗೆ ಹೇಗೆ ಕಾಮ ಶರೀರದ ಮುಖಾಂತರ ಗುರುಗಳು ದಯಪಾಲಿಸ್ತಿದ್ರು ಅಂತ ಹೇಳಿ. ಆ ಹಿನ್ನೆಲೆಯಲ್ಲಿ ಆ ಸಂದರ್ಭಾನುಸಾರ ಆ ವ್ಯಕ್ತಿಯ ಕಾರಣ ದೇಹ ಮತ್ತು ಕಾಮ ದೇಹದ ಮೇಲೆ ಆ ಶಕ್ತಿಗಳು ಪ್ರಭಾವವನ್ನ ಬರ್ತವೆ. ಇಲ್ಲಿ ಯಾವುದೇ ಅಸ್ಪಷ್ಟತೆ ಇರಲ್ಲ, ಸ್ಪಷ್ಟತೆ ಖಚಿತತೆ ಇರುತ್ತದೆ. ಇಂತಹ ಆಶೀರ್ವಾದ, ಒಳ್ಳೆಯ ಪ್ರಭಾವ, ಇದಕ್ಕೇನು ಹೆಚ್ಚಿನ ಅರ್ಥ ಇಲ್ಲ ಎನ್ನುವಂತ ಅಭಿಪ್ರಾಯವನ್ನು ಹೊಂದಿದ್ರೆ ಅದನ್ನು ಸಂಪೂರ್ಣವಾಗಿ ತ್ಯಜಿಸಬೇಕು. ಇದು ನಮ್ಗೆ ಒಂದು ಸೂಚನೆ ಕೊಡ್ತಿರೋದು. ನಿಜವಾದ ಒಂದು ಆಳವಾದ ದೃಢವಾದ ನಂಬಿಕೆ ಅಂತ ಹೇಳಿ ಪ್ರಾರಂಭದಲ್ಲೇ ಆ ವ್ಯಾಖ್ಯಾನಗಳನ್ನ ತಿಳಿಸ್ಬೇಕಾದ್ರೆ, ನಿನ್ನ ಬುಡದಲ್ಲಿ ದೃಢವಾದ ನಂಬಿಕೆ ಇದೆ. ಆ ದೃಢವಾದ ನಂಬಿಕೆಯಿಂದ ನಾವು ಆ ಆರಾಧನಾ ಮಂದಿರಕ್ಕೆ ಹೋದಾಗ ನಿಜವಾದಂಥ ಆಶೀರ್ವಾದಗಳು ನಮ್ಮ ಮೇಲೆ ಹರಿಸೋದಕ್ಕೆ ಸಾಧ್ಯ ಇದೆ. ಈ ಒಂದು ಅಂಶವನ್ನೇ ಮುಂದುವರಿಸ್ತಾ, ಸರ್ವವನ್ನು ಚಾಲಿಸುವ ಈ ಮಹಾಶಕ್ತಿಗೆ ಮತ್ತೊಂದು ಮುಖ ಇದೆ ನೋಡಿ. ಆ ಶಕ್ತಿ ಅಂತ ಏನು ಮರಿದಾಗಿ ಕರೆದ್ರು, ಆ ಜೀವನದ ಗಾನವನ್ನ ಆಲಿಸು ಅಂತ ಹೇಳಿ, ಆ ಗಾನಕ್ಕೆ ಮತ್ತೊಂದು ಶಕ್ತಿ ಇದೆ, ಅದೇ ತ್ಯಾಗ. ತ್ಯಾಗದ ವಿಚಾರವನ್ನ ಬೆಸೆಂಟ್ರ್ ನೋಡಿದೀವಿ. ಹೈಯರ್ ಕಾನ್ಶಿಯಸ್ ಅಂತ ಉನ್ನತ ಜೀವನದ ನಿಯಮಗಳಲ್ಲಿ ಅಧ್ಯಯನ ಮಾಡಿದಾಗ ತ್ಯಾಗ ಅನ್ನುವುದು ನಿಜವಾದ ಎಂಥ ಅತ್ಯುನ್ನತವಾದದ್ದು, ನಿಸ್ವಾರ್ಥಯುತವಾದ ಶರಣಾಗತಿಯ ಗುಣವನ್ನ ಹೊಂದಿರುವಂಥದ್ದು ತ್ಯಾಗ ಅಂತ ಹೇಳಿ. ಆ ಗುಣವನ್ನೇ ಇಲ್ಲಿ ಕೂಡ ಪ್ರಸ್ತಾಪ ಮಾಡ್ತಾ ಇರೋದು. ಇದನ್ನು ಕೂಡ ಸಾಧಾರಣವಾಗಿ ಜನರು ತಪ್ಪಾಗಿ ಬಳಸ್ತಾರೆ, ತಪ್ಪಾಗಿ ವಿಚಾರವನ್ನ ಮಾಡ್ತಾರೆ. ಹೇಗೆ ಅವನ ಜ್ಞಾನದ ಮಟ್ಟ ಪರಿವು ಇರ್ತದೋ ಆ ಹಿನ್ನೆಲೆಯಲ್ಲಿ ವಿಚಾರವನ್ನ ಮಾಡ್ತಾ ಇರ್ತಾರೆ. ಅವರ ಮನಸ್ಸಿಗೆ ನೋವುಂಟಾದಾಗ ನಾವು ಒಂದು ತ್ಯಾಗವನ್ನ ಮಾಡಿದ್ದೇವೆ, ನಂಗೆ ಏನು ಬೇಡಪ್ಪ, ಆಸೆ ಬಿಟ್ಬಿಟ್ಟಿದೀನಿ, ನಾನು ಎಲ್ಲವನ್ನು ಬಿಟ್ಬಿಡ್ತೀನಿ, ನಂಗೇನು ಬೇಡ, ಎಲ್ಲರನ್ನೂ ಕಳ್ಕೊಂಡಾಗ, ಹತ್ರದವ್ರನ್ನ ಕಳ್ಕೊಂಡಾಗ ನನ್ಗೇನು ಆಸೆ ಇಲ್ಲ, ನಾನೆಲ್ಲ ಬಿಟ್ಬಿಟ್ಟಿದೀನಿ. ಇದು ಸಾಧಾರಣವಾಗಿ ನಾವು ಸ್ಥೂಲ ಲೋಕದಲ್ಲಿ ಹೇಳುವಂತ ಮಾತು. ಆದ್ರೆ ಇದು ತ್ಯಾಗ ಅನ್ನೋದು ಸ್ವಾರ್ಥಯುತವಾದದ್ದಲ್ಲ. ನಮ್ಮಲ್ಲಿ ಇನ್ನೂ ಹಳೆಯ ಅಭಿಪ್ರಾಯಗಳೇ ಇರ್ತದೆ. ನನ್ನ ಎಲ್ಲವನ್ನು ಬಿಟ್ಬಿಟ್ಟಿದೀನಿ, ನನ್ನ ಅರಿಷಡ್ವರ್ಗಗಳನ್ನೆಲ್ಲ ಪ್ರಯಾಣಕ್ಕೆ ಅಥವಾ ಯಾತ್ರೆಗೆ ಹೋದಾಗ ಬಿಟ್ಟು ಬಂದಿದ್ದೀನಿ ಅನ್ನುವಂತ ರೀತಿಯಲ್ಲಿ ನಾವು ಅರ್ಥವನ್ನ ಸೀಮಿತ ಮಾಡ್ತೀವಿ, ಸಂಕುಚಿತವನ್ನ ಮಾಡ್ತೀವಿ. ಆದ್ರೆ ಇದನ್ನ ಆ ಮನಸ್ಸು ನಮ್ಗೆ ಮಂಕನ್ನ ಹೊಂದಿರುತ್ತೆ. ಆ ಅಜ್ಞಾನದ ಒಂದು ಪರದೆ ಇದ್ದಾಗ ನಿಜವಾದ ಆಳವಾದ ತ್ಯಾಗದ ಅರ್ಥ ಗೋಚರವಾಗೋದಿಲ್ಲ. ಈ ತ್ಯಾಗದ ಒಂದು ಅರ್ಥ ಏನು ಅಂತ ಹೇಳಿದ್ರೆ, ಇಂಗ್ಲಿಷ್ ಭಾಷೆಯ ಸ್ಯಾಕ್ರಿಫೈಸ್ ಅಂತ ಏನ್ ಕರಿತೀವಿ, ಲ್ಯಾಟಿನ್ ಭಾಷೆಯ ಫ್ಯಾಕೋ ಅನ್ನುವಂತ ಮೂಲದಿಂದ ಇದು ಪದ ಬಂದಿದೆ.
ಇದರ ಅರ್ಥ ನಾನು ಪವಿತ್ರ ಮಾಡುತ್ತಿದ್ದೇನೆ. ಅದನ್ನ ಒಂದು ವಸ್ತು ವಿಷಯವನ್ನ ತ್ಯಾಗ ಮಾಡುವುದು ಎಂದರೆ ಅದನ್ನ ದೇವರಿಗೆ ಅರ್ಪಿಸುವುದು. ಆ ಮೂಲಕ ಅದು ಪವಿತ್ರವಾಗುತ್ತದೆ, ನಮ್ಮಿಂದ ಹೊರಟು ಹೋಗುತ್ತದೆ ಎಂಬ ಭಾವನೆ. ಆದರೆ ಧರ್ಮ ಗ್ರಂಥಗಳು ಹೇಳಿರೋದು ನಮ್ಮನ್ನು ನಾವು ಭಗವಂತನಿಗೆ ಸಂಪೂರ್ಣವಾಗಿ ಅರ್ಪಿಸಿಕೊಂಡರೆ ನಮ್ಮನ್ನು ಬಿಟ್ಟುಕೊಟ್ಟೆ ಎಂಬ ಭಾವನೆ ಇರಕೂಡದು. ಎಲ್ಲಾ ಭಗವದ್ಗೀತೆಯ ಗ್ರಂಥಗಳಾಗ್ಲಿ, ಆಳವಾದಂತ ಮಿಕ್ಕಿತರ ಸರ್ವ ಸಪ್ತ ಗ್ರಂಥಗಳು ಆಗದೆ ಎಲ್ಲಿ ತ್ಯಾಗವನ್ನ ಮಾಡಿದಿಂದ್ರೆ ನಾನು ಅನ್ನುವಂಥದ್ದು ಇರೋದಿಲ್ಲ. ಅಂಥ ಒಂದು ಅಹಮನ್ನ ತ್ಯಜಿಸಿರುವಂಥದ್ದು ಮಹಾನ್ ತ್ಯಾಗ. ದೇವರಿಗೆ ಸಂಪೂರ್ಣವಾಗಿ ಶರಣು ಹೋಗುವುದನ್ನು ಬಿಟ್ಟು ಮತ್ತೆ ಏನೇ ಪದಗಳು ಅಲ್ಲಿ ಜಂಟಿ ಆಗ್ಬಾರ್ದು. ಬೇರೆ ಇಲ್ಲವೆಂಬ ಸ್ಥಿತಿಯನ್ನ ಮುಟ್ಟುವಂತೆ ನಮ್ಮ ಅಂತರಂಗದ ಚೈತನ್ಯ ಪ್ರಚೋದಿಸುತ್ತದೋ ಅದು ಪರಿಪೂರ್ಣ ತ್ಯಾಗ. ಯಾವಾಗ ಪೂರಕವಾಗಿ ಎಲ್ಲವನ್ನೂ ಅರ್ಪಣೆ ಮಾಡಿದೀನಿ ಅನ್ನುವಂತಹ ಒಂದು ಭಾವನೆ ಬರ್ತದೋ ಆಗ ಅದು ಶರಣಾಗತಿ. ಉದಾಹರಣೆಗೆ ದ್ರೌಪದಿ ಅಂತಿಮವಾಗಿ ಕೃಷ್ಣನಲ್ಲಿ ಮೊರೆ ಹೋಗುದು ಸರ್ವಾರ್ಪಣ ಮಸ್ತು ಅಂತ ಹೇಳಿ ಶರಣಾಗತಿಯ ಮೊರೆಯನ್ನ ಹೋಗ್ತಾಳೆ. ಅಲ್ಲಿ ಬೇಡುವ ಸ್ಥಿತಿ ಇದೆಯಲ್ಲ, ಆ ತ್ಯಾಗದ ಜೊತೆ ಏನೂ ಇರ್ಲಿಲ್ಲ. ನನಗೆ ಸಹಾಯ ಯಾವ ಭಾವನೆಯೂ ಕೂಡ ಇರ್ಲಿಲ್ಲ. ಆ ಸರ್ವಾರ್ಪಣವಾದ ತ್ಯಾಗ ಇದೆಯಲ್ಲ ಅದು ಮಹಾನ್ ತ್ಯಾಗ. ನಿಜವಾದ ತ್ಯಾಗದ ಅರ್ಥ ತ್ಯಾಗದ ಜೊತೆ ಜಂಟಿ ಮಾಡಿರುವ ವಿಚಾರವನ್ನ ಸಂಪೂರ್ಣವಾಗಿ ಮರೆತಾಗ ಮಾತ್ರ ಆ ಪರಿಪೂರ್ಣವಾದ ತ್ಯಾಗ ಆಗುತ್ತೆ. ತ್ಯಾಗ ಅಂದ್ರೆ ಒಟ್ಟಾರೆ ಪವಿತ್ರ ಮಾಡಿಕೊಳ್ಳುವುದು, ಪವಿತ್ರ ಮಾಡುವುದು, ತನ್ನನ್ನ ಸಂಪೂರ್ಣವಾಗಿ ಅರಿತುಕೊಳ್ಳುವಂತ ಮನಸ್ಥಿತಿ. ಇದು ಪರಿಪೂರ್ಣವಾದ ತ್ಯಾಗ. ಅಲ್ಲಿ ಯಾವವಾದ ಭಾವನೆಯೂ ಕೂಡ ಇರೋದಿಲ್ಲ. ಸಂಪೂರ್ಣವಾಗಿ ದೇವರಿಗೆ ಅರ್ಪಿಸ್ಕೊಂಡು ನಾನು ಪವಿತ್ರವಾಗ್ತಾ ಇದ್ದೀನಿ ಅನ್ನುವಂತ ಒಂದು ನಂಬಿಕೆ, ದೃಢತೆ ಇರಬೇಕು. ಇನ್ನ ಹೇಗಿರ್ಬೇಕು ಈ ತ್ಯಾಗ ಅಂದ್ರೆ ಈಶ್ವರನ ತ್ಯಾಗ. ನೋಡಿ, ಆ ಮಹಾಶಕ್ತಿ ತ್ಯಾಗ ಮಾಡಿದ್ರನ್ನೇ ಇದು ಬ್ರಹ್ಮಾಂಡ ಸೃಷ್ಟಿಯಾಯ್ತು ಅನ್ನೋದು ಗೊತ್ತಿದೆ ನಿಮ್ಗೆ. ಆ ಮಹಾನ್ ತ್ಯಾಗದಂತೆ ಈ ಮಹಾನ್ ತ್ಯಾಗದ ಮುಖಾಂತರ ಈ ಪ್ರಕೃತಿಯನ್ನ ಎಲ್ಲಾ ಕಡೆ ಸೃಷ್ಟಿ ಮಾಡಿದ್ದಾನೆ. ಕ್ರಿಸ್ತನ ಮಹಾ ತ್ಯಾಗವನ್ನ ನಾವು ನೋಡಿದೀವಿ. ಅವನ ತ್ಯಾಗದ ಹಿನ್ನೆಲೆಯಲ್ಲಿ ಸತ್ಯವನ್ನು ಮನಗಂಡಾಗ ನಾವು ಅದರಲ್ಲಿ ಪಾಲ್ಗೊಳ್ಳುವುದನ್ನು ಬಿಟ್ಟು ಬೇರೇನನ್ನು ಮಾಡಲು ಸಾಧ್ಯವಿಲ್ಲ. ಇದು ನಮಗೆ ಗೊತ್ತಿರುವಂತೆ ಕ್ರಿಸ್ತ ಹೇಗೆ ತನ್ನನ್ನ ಅರ್ಪಣೆ ಮಾಡ್ಕೊಂಡ, ಕ್ಷಮಿಸು ದೇವರೇ ಅವರನ್ನ ಅನ್ನುವಾಗ ಅವನಿಗೆ ಯಾವ ಮನೋಭಾವ ಇರ್ಲಿಲ್ಲ. ಅವನು ವಿಕಾಸದಲ್ಲಿ ಮುಂದೆ ಹೋಗ್ತಿದ್ದ, ಎಲ್ಲವನ್ನು ತನ್ನನ್ನ ಪವಿತ್ರ ಮಾಡ್ಕೊಂಡು ಆ ಉನ್ನತಾತ್ಮನಲ್ಲಿ ಒಂದಾಗ್ತಿದ್ದ. ಬೇರೇನನ್ನೂ ಕೂಡ ಅವನು ಬಯಸಿರ್ಲಿಲ್ಲ. ಏಕೆಂದ್ರೆ ತನ್ನ ಸ್ವಂತ ಇಚ್ಛೆಗೆ ಅನುಸಾರವಾಗಿ ನಡ್ಕೊಳ್ತಾ ಇದ್ದಾನೆ ಅಂತ ನಾವು ಸೀಮಿತವಾಗಿ ತಿಳ್ಕೊಳ್ಳೋ ಹಾಗಿಲ್ಲ. ಅವನದು ಮಹಾತ್ಯಾಗ. ಅವನ ಸತ್ಯ, ಅವನ ಶಕ್ತಿಯೊಡನೆ ಕೆಲಸ ಮಾಡ್ತಾ ಹೋದಾಗ, ಅರ್ಥೈಸ್ಕೊಳ್ತಾ ಹೋದಾಗ ನಿಜವಾದ ತ್ಯಾಗದ ಶಕ್ತಿ ಪರಿಚಯವಾಗ್ತದೆ. ತಾನು ಏನು ಕೊಟ್ಟೆನೆಂಬ ವಿಷಯವನ್ನ ಮರ್ತು ಬಿಡ್ತಾನೆ. ಯಾವಾಗ ನಾನು ಏನ್ ಕೊಟ್ಟೆ ಭಗವಂತನಿಗೆ, ಏನು ಅರ್ಪಿಸ್ಕೊಂಡೆ ಅನ್ನೋದು ಗೊತ್ತಿರಲ್ಲ ಅವನ್ಗೆ. ಎಲ್ಲವನ್ನೂ ಕೂಡ ಪವಿತ್ರ ಮಾಡ್ಕೊಳ್ತಿರ್ತಾನೆ. ಮುಂದೆ ಬೆಳಿತಾ ಹೋಗ್ತಾನೆ ವಿಕಾಸದಲ್ಲಿ. ತನ್ನನ್ನ ತಾನು ಸಂಪೂರ್ಣವಾಗಿ ಅರಿತುಕೊಳ್ಳುವ ಸ್ಥಿತಿಯನ್ನ ತಲುಪಿರ್ತಾನೆ. ತಾನು ಯಾರು, ಆ ಒಂದು ಆ ಪರಮಾತ್ಮನ ಒಂದು ಅಂಶ ಅನ್ನುವಂಥದನ್ನ ಆತ ಅರಿವಿಗೆ ಪಡ್ಕೊಳ್ತಾ ಹೋಗ್ತಾನೆ. ಇದು ನಿಜವಾದ ತ್ಯಾಗದ ಭಾವನೆಗಳಿಂದ ಎಲ್ಲಾ ಮತಧರ್ಮಗಳು ಕೂಡ ಇವತ್ತು ಸೃಷ್ಟಿಯಾಗಿರೋದು. ಎಲ್ಲಾ ತ್ಯಾಗದ ಅಡಿಯಲ್ಲೇ ನಿಜವಾದಂತ ಮಹಾನ್ ಸತ್ಯ ಅಡಗಿದೆ ಅನ್ನೋದು ಕೂಡ ನಮ್ಗೆ ಪರಿಚಯ ಆಗಿದೆ. ಅದೇ ವಿಕಾಸ, ಅದೇ ಸಂಸರಣೆ. ನಿಜವಾದ ಆ ಮಹಾನ್ ಶಕ್ತಿಯ ಒಂದು ಪ್ರಕೃತಿಯನ್ನ ಏನ್ ಸೃಷ್ಟಿ ಮಾಡಿದಾನೆ ದೈವ, ಆ ಪರಮಾತ್ಮ ನಿಜವಾದಂತ ಅದರ ಅಡಿಯಲ್ಲಿ ಈ ಶಕ್ತಿಗಳು ಕೆಲಸ ಮಾಡ್ತಿರೋದು. ವಿಕಾಸ, ನಮ್ಮ ಬೆಳವಣಿಗೆ, ಆ ಒಂದು ಉನ್ನತವಾದ ಹಂತಗಳನ್ನ ಹೊಂದೋದು. ಈ ತ್ಯಾಗ ಎಷ್ಟು ದೊಡ್ಡದು ಅಂತ ಹೇಳಿದ್ರೆ ಕರ್ಮ ಪುನರ್ಜನ್ಮಗಳು ಎಷ್ಟೋ
ತ್ಯಾಗದ ನಿಯಮ ಕೂಡ ಮುಖ್ಯ ಅನ್ನೋದನ್ನ ಬೆಸೆಂಟ್ರು ಹೇಳ್ತಾರೆ. ಕರ್ಮವನ್ನ ನಂಬ್ತೀವಿ ಕೆಲವು ಸಲಿ. ಹಾಗೆ ಪುನರ್ಜನ್ಮಗಳನ್ನ ನಂಬ್ತೀವಿ. ಹಾಗೆ ತ್ಯಾಗವೂ ಅತಿ ಮುಖ್ಯ ಅನ್ನೋದನ್ನ ತಿಳಿಸ್ತಾರೆ. ಆಗ ಆದ್ರೆ ನಾವು ನಿಜವಾದ ತ್ಯಾಗದ ನಿಯಮವನ್ನ ತಿಳಿದಿಲ್ಲ ಅಂತ ಹೇಳಿ ಬೆಸೆಂಟ್ರು ನಮ್ ಕಡೆ ಕೊಡೋದು. ಹಾಗಾಗಿ ಆ ತ್ಯಾಗ ಅಂತ ಹೇಳಿದ್ರೆ ಸರ್ವವನ್ನು ಅರ್ಪಿಸಿಕೊಳ್ಳೋದು. ಅರಿವಿನಿಂದ ಅರ್ಪಿಸಿಕೊಂಡಾಗ ನನ್ನ ವಿಕಾಸ ಅನ್ನೋದು ಮುಂದಿನ ಹಂತಕ್ಕೆ ಹೋಗುತ್ತೆ. ಇನ್ನ ವಸ್ತು ಮತ್ತು ವಿಷಯಗಳಲ್ಲಿರುವಂತ ಸತ್ಯವನ್ನ ಕಾಣುವುದರ ಮುಖಾಂತರ ಸ್ಥೂಲ ಜೀವಿತದಲ್ಲಿ ಜೀವನದ ಗಾನವನ್ನ ಆಲಿಸೋದು. ನೋಡಿ, ನಾವ್ ಏನೇನು ಅನುಭವಿಸ್ತಾ ಇದೀವೋ, ಏನೇನು ಪಡಿತಾ ಇದೀವೋ, ಏನೇನು ಜೀವಿತವನ್ನ ಮಾಡ್ತಾ ಇದೀವೋ, ಅಲ್ಲಿ ಎಲ್ಲದರಲ್ಲೂ ಕೂಡ ಒಂದು ಚಲನೆ ಇದೆ. ಎಲ್ಲಾ ಜೈವಿಕ ಸಂಪತ್ತು, ಹೂಗಳಾಗಿರ್ಬೋದು, ನಮ್ಗೆ ಸಸ್ಯವರ್ಗ ಆಗಿರ್ಬೋದು, ಪ್ರಾಣಿ ವರ್ಗ ಆಗಿರ್ಬೋದು, ಎಲ್ಲರಲ್ಲೂ ಕೂಡ ಒಂದು ಅರಳುವಿಕೆ ಇದೆ. ಅರಳುವಿಕೆ ಅಂದ್ರೆ ವಿಕಾಸ. ಆ ವಿಕಾಸ ಅನ್ನೋದು ಒಂದು ಸೆಕೆಂಡ್ ಕೂಡ ನಿಂತಿಲ್ಲ. ಗೊತ್ತಿದೆ ವಿಕಾಸ ಯೋಜನೆಯನ್ನ ಅರ್ಥಕೊಂಡಾಗ. ಅಂಥ ಒಂದು ಜಗತ್ತಿನ ಒಂದು ಸಂಸರಣೆ ನಡೀತಾನೇ ಇದೆ ನಿರಂತರವಾಗಿ. ಆದ್ರೆ ನಮ್ಗೆಲ್ಲವೂ ಕೂಡ ಕೇವಲ ಮೇಲ್ಮಟ್ಟದಲ್ಲಿ ಒಂದು ಅವ್ಯವಸ್ಥೆಯೇ ಗೋಚರ ಆಗೋದು. ಆ ಇದರ ಅಡಿಯಲ್ಲಿ ಒಂದು ಬೃಹತ್ ಯೋಜನೆ, ಒಂದು ವ್ಯವಸ್ಥೆ ಇದೆ ಅನ್ನೋದು ಸತ್ಯವನ್ನ ನಾವು ಕಂಡ್ಕೊಳ್ಳೋಕೆ ಹೊರಡ್ಬೇಕು. ಅದೇ ಗಾನವನ್ನ ಆಲಿಸು. ಅಡಿಯಲ್ಲಿರುವಂತ ಸತ್ಯವನ್ನು ತಿಳಿಬೇಕು ಅಂದ್ರೆ ಅದನ್ನ ನೀನು ನೋಡು, ಆಲಿಸು ಅಂತ ಹೇಳಿ. ಸಮುದ್ರದ ಆಳದಲ್ಲಿರುವಂತ ಮುತ್ತು ರತ್ನಗಳು ಶಕ್ತಿಗಳನ್ನ ಮೇಲ್ಮೈಯಲ್ಲಿಲ್ಲ, ಕೆಳಭಾಗದಲ್ಲಿದೆ. ಮೇಲ್ಮೈಲಿ ಪರಿಪೂರ್ಣವಾಗಿ ಅದು ಪಾಲಿಸಲ್ಪಡುತ್ತಿದೆ. ಹಾಗಾಗಿ ಆಳವಾಗಿ ಇಳಿದಾಗ ಮಾತ್ರ ಜೀವನದ ಪ್ರತಿಯೊಂದು ಸಂದರ್ಭಗಳಲ್ಲೂ ನಾವು ಅದನ್ನ ವೀಕ್ಷಣೆ ಮಾಡ್ತಾ ಇದ್ದಾಗ ಏನೆಲ್ಲ ಸಂಭವಿಸಿದ್ರು ಕೂಡ ಅದರ ಬಗ್ಗೆ ಚಿಂತಿಸ್ಬೇಕಾದ ಅಗತ್ಯ ಇಲ್ಲ. ಅದನ್ನೇ ಹೇಳ್ತಿರೋದು, ವಿಷಯ ವಸ್ತುಗಳ ಜೊತೆ ನಾವು ಜೀವಿತವನ್ನ ಮಾಡ್ತಾ ಇದೀವಿ ಸ್ಥೂಲ ಲೋಕದಲ್ಲಿ. ಏನೇ ಸಂದರ್ಭಗಳು ಬಂದ್ರು ಕೂಡ ಒಂದು ತಾತ್ಕಾಲಿಕವಾದ ಕಿರುಕುಳ ಆಗಿರ್ಬೋದು, ತೊಂದರೆಗಳಾಗಿರ್ಬೋದು, ನೋವು ಆಗಿರ್ಬೋದು, ಸುಖವಾಗಿರ್ಬೋದು, ಆ ಏಕೈಕ ವಸ್ತುವಿನ ಒಡನೆ ಚಲಿಸೋದಕ್ಕೆ ನಮ್ಮನ್ನ ಬೆಳವಣಿಗೆಗೋಸ್ಕರನೇ ಈ ಒಂದು ನಿರಂತರವಾದ ವಿಕಾಸ ನಡೀತಾ ಇರೋದು. ಈ ಏಕೈಕ ಸರ್ವಶಕ್ತಿ ತಾನು ಅಭಿವ್ಯಕ್ತ ಮಾಡುವುದರ ಮೂಲಕ ತಾನೂ ಬೆಳೀತಾ ಇದೆ. ನಮ್ಮೆಲ್ಲವನ್ನೂ ಬೆಳೆಸ್ತಾ ಇರೋದು ಈ ಪ್ರಕೃತಿ. ಹೀಗಾಗಿ ಯಾವುದೂ ಕೂಡ ನಮ್ಗೆ ತೊಂದರೆ ಅಲ್ಲ. ನಮ್ಮ ಬೆಳವಣಿಗೆಗೆ ಅಡ್ಡಿ ಮಾಡೋದಿಲ್ಲ. ನಮ್ಮ ಬೆಳವಣಿಗೆಗೆ ಪೂರಕವಾದಂತ ವ್ಯವಸ್ಥೆಯೇ ಇಲ್ಲಿ ಇರೋದು ಅನ್ನೋದನ್ನ ತಿಳಿತಾ ಹೋಗ್ಬೇಕು. ನೋಡಿ, ಎಷ್ಟು ಅದ್ಭುತವಾದಂತ ಆಳವಾದ ವಿಚಾರಗಳನ್ನ ನಾವು ಗಮನ ಹರಿಸ್ತಾ ಹೋಗ್ತಾ ಇದ್ದಾರೆ. ಇದು ಕೇವಲ ಈ ಒಂದು ಚಲನೆ ಗ್ರಹಗಳಿಂದ ಆಚೆಗೂ ಕೂಡ ಗಾನ ನೀಡುತ್ತಾ ಇದೆ. ಕೇವಲ ಒಂದು ಸೌರ ಬ್ರಹ್ಮಾಂಡದ ಒಳಗಡೆ ಮಾತ್ರ ಅಲ್ಲ, ಅದು ಹೊರಗೂ ಕೂಡ ಗ್ರಹಮಾಲೆಗಳು ಆಚೆಗೂ ಕೂಡ ನಡೀತಾ ಇದೆ. ಅದು ಹೇಗೆ ನಡೀತಾ ಇದೆ? ಹೊಂದಾಣಿಕೆಯ ಮುಖಾಂತರ, ಸಾಮರಸ್ಯದ ಮುಖಾಂತರ ಆ ಮಹಾಚಾಲನೆ ಶಕ್ತಿ ನಡೀತಾ ಇದೆ. ಹಿಂದೆ ಪುರಾತನ ಕಾಲದಲ್ಲಿ ಇದನ್ನೆಲ್ಲ ಕೇಳಿದ್ವಿ. ಸೂರ್ಯ, ಗ್ರಹ, ನಕ್ಷತ್ರಗಳು ಎಲ್ಲವೂ ಕೂಡ ತಮ್ಮ ಪಥದಲ್ಲಿ ಚಲಿಸ್ತಾ ಇರ್ಬೇಕಾರೆ ಒಂದು ಮಹಾ ಸಮರಸವಾದ ಗಾನವನ್ನ ನುಡಿತವೆ, ಉತ್ಪತ್ತಿ ಮಾಡ್ತವೆ. ಸುಂದರವಾದಂತ ಸಾಮರಸ್ಯದಿಂದ ಕೆಲಸವನ್ನ ಮಾಡ್ತಾ ಇದೆ. ಅದೇ ಸತ್ಯಂ ಶಿವಂ ಸುಂದರಂ ಅಂತ ಹೇಳಿ. ಅದು ಲೋಕಗಳಲ್ಲಿ ನಿಜವಾದಂತ ವಿಷಯ ವಸ್ತುಗಳು ಈ ಸ್ಥೂಲ ಲೋಕದಲ್ಲಿ ಇಲ್ಲದಿದ್ದಾಗ ಈ ಆಳವಾದಂತ ವಿಚಾರ ನಮ್ಮ ಗಮನಕ್ಕೆ ಬರ್ತದೆ. ಈ ಒಂದು ಹೊಯ್ದಾಟದಲ್ಲಿ, ಜೀವನದ ಮಧ್ಯದಲ್ಲಿ ಆ ಗಾನವನ್ನ, ಪರದೆಗಳನ್ನ ಹಾಕಿಟ್ಟಿದೀವಿ. ವಸ್ತು ವಿಷಯಗಳೆಲ್ಲವೂ ಎಲ್ಲವೂ ಕೂಡ ಆ ದೈವಿಕ ಆಲೋಚನೆಗಳು. ನಾವು ಎಷ್ಟರ ಮಟ್ಟಿಗೆ ಅದನ್ನ ತಿಳ್ಕೊಳ್ಳೋದ ಕಡೆಗೆ ಮೇಲೇರ್ತಾ ಹೋಗ್ತೀವೋ ಅಷ್ಟಷ್ಟು ಮಟ್ಟಿಗೆ ಆಲೋಚನೆಗಳು ಕೂಡ ಏನಾಗುತ್ತೆ, ಪರಿಶುದ್ಧವಾಗ್ತಾ ಹೋಗುತ್ತೆ. ಪರಿಶುದ್ಧವಾಗ್ತಾ ಸತ್ಯದ ಕಡೆಗೆ ಹತ್ತಿರವಾಗ್ತಾ ಹೋಗ್ತೀವಿ. ಇದನ್ನ ಅಸಾಧ್ಯ ಎಂದು ಭಾವಿಸ್ಬೋದು. ನಮ್ಗೆ ಇದೆಲ್ಲ ಸಾಧ್ಯ ಇಲ್ಲಪ್ಪ, ಆ ಒಂದು ಎತ್ತರವಾದ ಮಟ್ಟಕ್ಕೆ ಆ ಗಾನವನ್ನ ಅರ್ತು ಜೀವಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಒಂದು ನಕಾರಾತ್ಮಕವಾದ ಭಾವನೆ ಇರುತ್ತೆ. ಅದು ನಮ್ಮ ಅಜ್ಞಾನ. ಇದು ಕಾವ್ಯ ಕಲ್ಪನೆಯಲ್ಲ ಅಂತಾರೆ. ಕೇವಲ ಯಾವುದೋ ಒಂದು ಸೃಷ್ಟಿ ಮಾಡಿರುವಂತ ಕವಿಯ ಭಾವನೆಗಳಲ್ಲ.
ನಾವು ವಿಚಾರವನ್ನ ಬೆಳೆಸ್ಕೊಳ್ಬೇಕು. ಪ್ರತಿಯೊಬ್ಬನು ತಾನಾಗಿಯೇ ಬೆಳಿಬೇಕು. ತಾನಾಗಿಯೇ ವಿಕಾಸದ ಜೊತೆ ಆ ವಿಕಾಸವನ್ನ ಹೊಂದ್ತಾ ಹೋಗ್ಬೇಕು. ಪ್ರತಿಯೊಂದರ ಒಳಗೂ ಕೂಡ ಸುಂದರವಾದಂಥ ಜೀವನದ ಗಾನವಿದೆ. ಕೇಳಿಸಿಕೊಳ್ಳುವಂಥ ಅಸತ್ಯ ಶಕ್ತಿಗಳಿದೆ. ಅಸಾಧ್ಯ. ಆದ್ರೆ ಅಸಾಧ್ಯ, ಗ್ರಹಿಸಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಒಂದು ಇದೆ. ಖಂಡಿತ ಸಾಧ್ಯ ಇದೆ. ಜೀವನದ ಸಣ್ಣ ಪುಟ್ಟ ಸಂದರ್ಭಗಳಲ್ಲಿ ಗಾನವನ್ನ ಆಲಿಸೋದಕ್ಕೆ ಸಾಧ್ಯ ಇದೆ. ಜೀವನ ಎಂದಿಗೂ ಗೋಳಲ್ಲ. ಪ್ರತಿ ಸಂದರ್ಭದಲ್ಲೂ ಪಾಠವನ್ನ ಕಲಿದಿರುತ್ತೆ. ಅನುಭವಗಳನ್ನ ಆಲಿಸ್ಬೇಕು. ಅರಿವನ್ನ ಹೊಂದುತ್ತಾ ಹೋಗ್ಬೇಕು. ಹಾಗಾಗಿ ನಾವು ಅದನ್ನ ಒಮ್ಮೆ ಆ ಗಾನವನ್ನು ಕೇಳಿಸ್ಕೊಂಡ ತಕ್ಷಣ ಸಂಪೂರ್ಣವಾಗಿ ಎಂದು ಕೂಡ ಅದು ಹೋಗೋದಿಲ್ಲ ನಮ್ಮನ್ನು ಬಿಟ್ಟು. ಆ ಶಬ್ದ ನಮ್ಮಲ್ಲಿ ಆಳವಾಗಿ ಬೆಳವಣಿಗೆಯನ್ನು ಉಂಟು ಮಾಡ್ತಾ ಹೋಗ್ತದೆ. ಭಿನ್ನ ಭಿನ್ನವಾದಂತಹ ಲೋಕಗಳಲ್ಲಿ ಆ ಗಾನವನ್ನ ಕೇಳಬಹುದು. ಆ ಮೌನವಾಣಿಯ ಒಂದು ಶಬ್ದವನ್ನ ಅವರು ತಿಳಿಸ್ತಾ ಬರ್ತಾರಲ್ಲ, ಹೇಗೆ ನಮ್ಮ ಲೋಕಗಳನ್ನ ನಾವು ಈ ದೇಹಗಳನ್ನ ಶುದ್ಧಿ ಮಾಡ್ಕೊಳ್ತಾ ಹೋದಲ್ಲಿ ಗಾನಗಳನ್ನ ಕೇಳಿಸ್ಕೊಳ್ತಾ ಹೋಗೋದು. ಕೇವಲ ನಾವು ಒಂದು ಚಿಕ್ಕ ಭಾಗ, ಒಂದು ಸ್ವರಗಳು ಒಂದು ಲೋಕದಿಂದ ಮತ್ತೊಂದು ಲೋಕಕ್ಕೆ ಬೆಳವಣಿಗೆಯನ್ನ ಪಡ್ಕೊಂಡಂಗೆಲ್ಲ ನಿಜವಾದಂತ ಆ ಸುಂದರವಾದ ಮಹಿಮೆಗಳನ್ನ, ಆ ಗಹನವಾದಂತ ಶಕ್ತಿಗಳನ್ನ ಅರಿದಿ ಯಾವುದೇ ಒಂದು ಸಂಗೀತ ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ಕಲೆ ಆಗಿರ್ಬೋದು, ಎಲ್ಲರಲ್ಲೂ ಕೂಡ ಒಂದು ಸಾಮರಸ್ಯದ ಶಕ್ತಿ ಕೆಲಸ ಮಾಡ್ತಾ ಇದೆ. ಪ್ರತಿಯೊಂದು ಏನೆಲ್ಲಾ ಸೃಷ್ಟಿಯಾಗಿದೆ ಎಲ್ಲದರಲ್ಲೂ ಕೂಡ ಒಂದು ಗಾನ ಇದೆಯಂತೆ. ನೋಡಿ, ಪಕ್ಷಿಗಳ ನಿನಾದವನ್ನ ನಾವು ಕೇಳಿಸ್ಕೊಂಡಿದೀವ, ಅದಕ್ಕೆ ನಮಗೆ ಪುರ್ಸೊತ್ತಿದೆಯಾ? ಆ ಸೂರ್ಯ ಸೃಷ್ಟಿ ಆಗ್ತಿರುವಂತ ಒಂದು ಪುಷ್ಪ ಅರಳ್ತಾ ಇರೋದನ್ನ ಅವ್ರು ಅದಕ್ಕೆ ಜೆ.ಕೆ. ಅವ್ರು ಆ ಮಟ್ಟಕ್ಕೆ ಬೆಳೆದಿದ್ರು. ಹೀಗೆ ಅವರಲ್ಲಿ ಒಂದಾಗ್ಬಿಡ್ತಿದ್ರು. ಹಾಗಾಗಿ ಸಂಪೂರ್ಣವಾದಂತ ವಾದ್ಯ ಮೇಳವೇ ಇದೆ. ಸಪ್ತ ಸ್ವರಗಳು ಕೂಡ ಒಂದು ಸಾಮರಸ್ಯದಿಂದನೇ ಕೆಲಸ ಮಾಡ್ತಾ ಇರೋದು, ಒಟ್ಟಿಗೆ ನುಡಿಸಲ್ಪಡ್ತಾ ಇರೋದು. ಆಧುನಿಕ ಕಾಲದಲ್ಲಿ ನಮ್ಗಿನ್ನೂ ಕೂಡ ಏನಾಗ್ತಾ ಇದೆ, ಇದೆಲ್ಲ ಅಸ್ಪಷ್ಟವಾಗಿ ಇದೆ. ಏನೋ ಇಷ್ಟೆಲ್ಲ ಅಗಾಧವಾದದ್ದು ಇದೆಯಾ ಅನ್ನುವಂಥ ಒಂದು ಅನುಮಾನ ಕಾಡ್ಬೋದು. ಆಳವಾಗಿ ಒಂದು ನಂಬಿಕೆಯನ್ನ ಇಟ್ಕೊಂಡು ಪ್ರಯತ್ನ ಪಟ್ಟಿದ್ದೆ ಆದ್ರೆ ಸಾಧಕ ಆ ಗಾನವನ್ನ ಕೇಳಿಸೋದಕ್ಕೆ ಸಾಧ್ಯ ಇದೆ. ಈಗ ಇವತ್ತಿನ ಒಂದು ಸಂದರ್ಭಗಳನ್ನ ಅವಲೋಕನ ಮಾಡಿದಾಗ ನಮ್ಮ ರಾಜಕೀಯ ವ್ಯವಸ್ಥೆ ಆಗಿರ್ಬೋದು, ಪ್ರಜಾಪ್ರಭುತ್ವ ಆಗಿರ್ಬೋದು, ಇದರ ಸಂಬಂಧವಾಗಿ ನೋಡಿದ್ರೆ ಎಲ್ಲಾ ಕಡೆ ಅವ್ಯವಸ್ಥೆ ಇದೆಯಲ್ಲಪ್ಪ. ಹೀಗೆ ಸಾಧ್ಯ ಇಂಥ ಒಂದು ದುಷ್ಟವಾದಂತ ಒಂದು ಕ್ಲಿಷ್ಟವಾದಂತ ಸಂದರ್ಭದಲ್ಲಿ ವ್ಯಕ್ತಿ ಸ್ವಾತಂತ್ರ್ಯವೇ ಬಹಳ ಮುಖ್ಯ ಅಂತ ಹೇಳ್ತಾರೆ. ಪ್ರತಿಯೊಬ್ಬನು ಇತರಿಗೆ ಏನೇ ಸಂಭವಿಸಿದ್ರು ಕೂಡ ತಾನು ಮಾತ್ರ ತನ್ನ ದಾರಿನೇ ಸರಿ ಅಂತ ಹೇಳಿ ಹೊರಡ್ತಾ ಇದ್ದಾನೆ. ಹೀಗಾಗಿ ಅವ್ಯವಸ್ಥೆ ಗೋಚರವಾಗ್ತಾ ಇದೆ. ಆದ್ರೆ ನಿಜವಾದಂತ ಅವ್ಯವಸ್ಥೆ ಆದ್ರೂ ಕೂಡ ಪ್ರತಿಯೊಬ್ಬನೂ ಅರಿವಿನ ಮೂಲಕ ಕೆಲಸವನ್ನ ಮಾಡಿದ್ದೆ ಆದ್ರೆ, ಅಂದ್ರೆ ತನ್ನ ಇಚ್ಛೆಗೆ ದೇವರ ಇಚ್ಛೆಯನ್ನ ಸೇರಿಸ್ಕೊಂಡಾಗ, ತನ್ನ ಇಚ್ಛೆಯನ್ನ ದೇವರ ಇಚ್ಛೆಗೆ ಅನುಗುಣವಾಗಿ ಅಧೀನ ಮಾಡ್ಕೊಂಡಾಗ ನಿಜವಾದಂತ ಜೀವನದ ಗಾನ ಕೇಳಿಸುತ್ತದೆ. ಅವನು ಇಚ್ಛಾಶಕ್ತಿಯನ್ನ ಪಡ್ಕೊಂಡಿರ್ಬೇಕು. ಬಲವಾದಂತ ಇಚ್ಛಾಶಕ್ತಿಯನ್ನ ಪಡ್ಕೊಂಡಾಗ ಕೆಲವು ವೇಳೆ ದೈವಿಕವಾದ ಇಚ್ಛಾಶಕ್ತಿ ವಿರುದ್ಧವಾಗಿ ಪ್ರಾರಂಭದಲ್ಲಿ ಗೊತ್ತಾಗುತ್ತೆ. ಆನಂತರ ಒಂದು ಹಂತಕ್ಕೆ ಅನುಭವಗಳ ಮುಖಾಂತರ ವಿಕಾಸವನ್ನು ಹೊಂದುತ್ತಾ ಸರಿಯಾದ ದಿಕ್ಕಿನಲ್ಲಿ ಸಾಗ್ತಾನ. ಅವ್ಯವಸ್ಥೆಯ ನಂತರ ವ್ಯವಸ್ಥೆ ಗೋಚರವಾಗುತ್ತೆ. ಹಾಗಾಗಿ ಆ ಸೂಕ್ಷ್ಮವಾಗಿ ಗಾನವನ್ನ ಆತ ಹೊಂದೋದಕ್ಕೆ ಸಾಧ್ಯತೆ ಇದೆ. ಆತ ಅರಿವಿನಿಂದ ಆ ಸಂದರ್ಭಗಳನ್ನ ಅವಲೋಕಿಸ್ತಾ ಹೋಗ್ಬೇಕು. ದೈವಿಕ ಇಚ್ಛೆಗೆ ಅನುಸಾರವಾಗಿ ನಡೆಯೋದು ಅಂತ ಹೇಳಿದ್ರೆ, ಜೀವನದ ಪ್ರತಿ ಸಂದರ್ಭದ ಗಾನವನ್ನ ನೀನು ಆಲಿಸು. ನಿಜವಾದಂತ ದೇವರ ಇಚ್ಛೆಗಾಗಿ ಏನು ವಿಕಾಸ ನಡೀತಾ ಇದೆ, ಪ್ರತಿಯೊಂದು ಸಂದರ್ಭವನ್ನ ನಿನ್ನ ಬೆಳವಣಿಗೆಗೆ, ಯಾವುದು ನಿನ್ಗೆ ತೊಂದರೆ ಕೊಡ್ಲಿಕ್ಕೆ ಅಲ್ಲ. ಆ ವಿಕಾಸ ನಿಯಮ ಕೆಲಸ ಮಾಡ್ತಾ ಇದೆ, ನಮ್ಮೆಲ್ರನ್ನೂ ಬೆಳೆಸೋದಕ್ಕೋಸ್ಕರ ಬಂದಿದೆ ಅನ್ನುವಂತ ಸತ್ಯವನ್ನ ಅರ್ಥಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಯಾವಾಗ ದೈವಿಕ ಇಚ್ಛೆಯ ಜೊತೆಗೆ ಸಾಮರಸ್ಯ, ನಮ್ಮ ಇಚ್ಛೆ ದೇವರ ಜೊತೆಯ ಒಂದು ಸಾಮರಸ್ಯ ಹೊಂದಾಣಿಕೆಯಾದಾಗ ನಿಜವಾದಂತ ಆ ಗಾನ ಕೇಳೋದಕ್ಕೆ ಸಾಧ್ಯವಾಗುತ್ತೆ. ದೈವಿಕ ಉಸಿರು ನಮ್ಮೆಲ್ಲರಲ್ಲೂ ಇದೆ. ಆ ದೈವಿಕ ಶಕ್ತಿ ನಮ್ಮೆಲ್ಲರಲ್ಲೂ ಕೂಡ ಇದೆ. ಆದ್ರಿಂದ ಆ ಗಾನ ನಮ್ಗೇನು
ಸತಿ ಪ್ರಾರಂಭದಲ್ಲಿ ನಂಬಿಕೆ ಇರೋದಿಲ್ಲ, ದೃಢತೆ ಇರೋದಿಲ್ಲ. ಹಾಗಾಗಿ ನಮ್ಗೆ ಅಸ್ಪಷ್ಟವಾಗಿರ್ತದೆ. ಯಾವಾಗ ಸಾಧಕನು ಕೆಳಗಿನ ದೇಹಗಳನ್ನ ಪಳಗಿಸ್ತಾ ಹೋಗ್ತಾನೋ, ಅದರ ಅಶಾಶ್ವತೆಯನ್ನ ಕಂಡ್ಕೊಳ್ತಾನೋ, ಆಗ ಪ್ರಕಾಶಮಾನವಾದಂಥ ಜ್ವಾಜಲ್ಯಯುತವಾದಂಥ ಆ ಗಾನದ ಬೆಳಕನ್ನ ಕಾಣೋದಕ್ಕೆ ಸಾಧ್ಯವಾಗ್ತದೆ. ಎಷ್ಟು ಸಾಧ್ಯ ಅಂದ್ರೆ ಎಷ್ಟೆಷ್ಟು ಆತ ಬೆಳವಣಿಗೆಯನ್ನು ಹೊಂದುತ್ತಾ ಹೋಗ್ತಾನೋ, ಕೆಳಗಿನ ಸಂದರ್ಭದ ಘರ್ಷಣೆಗಳಾಗಿರ್ಬೋದು ಅಥವಾ ಹೋರಾಟಗಳಾಗಿರ್ಬೋದು, ಎಷ್ಟೇ ಇದ್ರೂ ಕೂಡ ನಮ್ಮಲ್ಲಿ ಸದಾ ಒಂದು ದಿವ್ಯ ಶಕ್ತಿ ಮೊಳಗ್ತಾನೇ ಇರ್ತದೆ. ಸಾಧಾರಣವಾಗಿ ನಮ್ಮ ಆ ಇಚ್ಛೆ ಮೇಲ್ಮುಖವಾಗಿ ಇಚ್ಛೆಯಾದಾಗ ನಿಜವಾದಂಥ ಅಂದ್ರೆ ಶಿಷ್ಯ ಗುರುಗಳ ಪ್ರಜ್ಞೆಯೊಡನೆ ಸಂಯೋಗವಾದಾಗ, ಆ ಸಂಯೋಗವಾಗುವಂತ ಯೋಗ್ಯತೆ ಅರ್ಹತೆಯನ್ನ ಹೊಂದಿದಾಗ ನಿಜವಾದಂಥ ಆ ಹರ್ಷದ ಆನಂದದ ಒಂದು ಸತ್ಯ ಶಿವ ಸುಂದರವಾದ ಗಾನ ಸ್ಪಷ್ಟವಾಗಿ ಕೇಳೋದಕ್ಕೆ ಸಾಧ್ಯ ಆಗ್ತದೆ. ಇನ್ನು ಹೇಗೆ ಗುರುಗಳು ಈ ವ್ಯಾಖ್ಯಾನವನ್ನ ಮುಂದುವರಿಸ್ತಾ ಹೋಗ್ತಾರೆ ಅಂದ್ರೆ ಹೈಲೇರಿಯನ್ನು, ಗಾನ ಅಸಾಧ್ಯ ಆಗಿದೆ ಇವತ್ತು. ಯಾಕೆ? ಅದಕ್ಕೆ ಕಾರಣಗಳನ್ನು ಕೊಡ್ತಾನೆ. ಯಾಕೆಂದ್ರೆ ಯಾವಾಗ ಮನುಷ್ಯ ಅಜ್ಞಾನದಲ್ಲಿರ್ತಾನೋ, ಕೆಟ್ಟದ್ದನ್ನೇ ಆರಿಸ್ಕೊಂಡಿರ್ತಾನೋ, ಅಂಥವನು ತನ್ನಲ್ಲಿರುವಂತ ದೋಷಗಳನ್ನ ಹುಡ್ಕೊಳಕ್ಕೆ ನಿರಾಕರಣೆ ಮಾಡ್ತಾನೆ. ನಾನು ನಡೀತಾ ಇರೋ ದಾರಿನೇ ಸರಿ, ಆನೆ ನಡೀತಾ ಇರೋದೇ ದಾರಿ ಸರಿ ಅನ್ನುವಂತ ಹಿನ್ನೆಲೆಯಲ್ಲಿ ಆತ ಹೋಗ್ತಾನೆ. ಮಧುರ ಗಾನವನ್ನ ಕೇಳಿಸ್ಕೊಳಕ್ಕೆ ಕಿವಿಗಳನ್ನ ಮುಚ್ಚಿರ್ತಾನೆ, ಕಿವಿಗಳನ್ನು ಮುಚ್ಕೊಂಡಿರ್ತಾನೆ. ಹಾಗೆಯೇ ತನ್ನ ಆತ್ಮ ಜ್ಯೋತಿಯು ಕಾಣದಂತೆ ಕಣ್ಣುಗಳನ್ನು ಮುಚ್ಚಿಕೊಂಡಿರ್ತಾನೆ. ನಮ್ಮ ಇಂದ್ರಿಯಗಳನ್ನೆಲ್ಲಕ್ಕೂ ಕೂಡ ಪೊರೆ, ಎಲ್ಲದಕ್ಕೂ ಮಸಕಗಳನ್ನ ಹಾಕಿದ್ವಿ. ಆಶೆಗಳಲ್ಲಿಯೇ ಜೀವಿಸುವುದು ಅವನಿಗೆ ಹೆಚ್ಚು ಸುಲಭ. ಆ ತಾತ್ಕಾಲಿಕವಾದಂತಹ ಅಶಾಶ್ವತವೇ ಅವನಿಗೆ ಶ್ರೇಷ್ಠವಾಗಿರ್ತದೆ. ಅವನ ಹಾಗೆ ಮುಂದುವರಿತಾ ಇರ್ತಾನೆ. ಆದರೆ ಸಮಸ್ತ ಜೀವ ಚೈತನ್ಯದ ಅಡೆಯದಲ್ಲಿ ಅದಮ್ಯವಾದ ಬಲವಾದ ಪ್ರವಾಹವಿದೆ. ವಾಸ್ತವವಾಗಿ ಅಲ್ಲಿ ಜೀವ ಚೈತನ್ಯದ ಮಹಾಜಲವಿದೆ. ಲೆಕ್ಕ ಹಾಕೊಳ್ಳಿ, ಆ ಪ್ರವಾಹ ಮೇಲ್ಗಡೆ ಅಲೆಗಳ ಅಬ್ಬರಿಸ್ತಾ ಇರ್ಬೋದು, ಆದ್ರೆ ಒಳಗಡೆ ಮಹಾಜ್ಯೋತಿ ಇದೆ. ಅದನ್ನು ಕಂಡುಕೊಳ್ಬೇಕು. ಆಗ ನೀನು ಪ್ರತಿಯೊಬ್ಬ ಜೀವಿಯು ಅತ್ಯಂತ ತುಚ್ಛ ಜೀವಿ ಅಂತಲೂ ತುಚ್ಛ ಜೀವಿಯೂ ಸಹ ಆ ಜಲದ ಒಂದು ಅಂಶ ಅಂತ ಇವೆ. ನೋಡಿ, ನಮ್ಮ ಸಂದರ್ಭಗಳಲ್ಲಿ ಬೈಫರ್ಕೇಶನ್ ಮಾಡ್ತೀವಿ. ಆತ ಕೆಟ್ಟವನು, ಈತ ಒಳ್ಳೆಯವನು, ಗುಡ್, ವೆರಿ ಗುಡ್, ಬ್ಯಾಡ್, ಈ ರೀತಿ ಒಂದು ರೀತಿ ಏನ್ ಮಾಡ್ತೀವಿ, ಆ ಒಂದು ವ್ಯತ್ಯಾಸಗಳನ್ನ ಕಾಣ್ತೀವಿ. ಆಗ ಯಾವಾಗ ನಮಗೆ ಜ್ಞಾನದ ಅರಿವು ಬರ್ತದೋ, ಆತ ಹೊರಗಿನ ಒಂದು ರೂಪಗಳನ್ನ ಬೆಲೆ ಕೊಡುವುದನ್ನ ಬಿಡ್ತಾನೆ, ಆತ್ಮಶಕ್ತಿಗೆ ಬೆಲೆಯನ್ನ ಕೊಡ್ತಾನೆ. ತನಗಾಗಿ ಭೀಕರವಾದಂತಹ ಭೂತಾಕಾರದ ಹೊರರೂಪವನ್ನು ಹೊಂದಿದ್ದರೂ ಕಟ್ಟುಕೊಂಡಿದ್ದರೂ ಸಹ ಅವನು ಆ ಜಲದ ಒಂದು ಅಂಶವೇ ಆಗಿದ್ದಾನೆ. ಹಾಗಾಗಿ ಯಾರನ್ನು ದ್ವೇಷಿಸೋ ಅಗತ್ಯಿಲ್ಲ. ಹಾಗಾಗಿ ಆತ ನಮ್ಮ ಒಂದು ಭಾಗ, ಒಂದು ಅಂಶ. ನಾವೆಲ್ಲ ಸಹೋದರರು. ಅದೇ ಮೂಲಭೂತ ತತ್ವಗಳನ್ನ ನಮ್ಮ ಇತಿಹಾಸದಲ್ಲಿ ತಿಳಿಸೋದು ಅದರ ಒಂದು ಅಂಶವೇ ಆಗಿರ್ತದೆ. ಒಬ್ಬ ಮನುಷ್ಯ ತನ್ನೊಳಗೆ ಆಳವಾಗಿ ಇಳಿದು ನೋಡೋದಕ್ಕೆ ನಿರಾಕರಿಸ್ತಾನೆ. ಯಾಕೆಂದ್ರೆ ಬಹಳ ತಾನು ನಡೀತಾ ಇರೋ ದಾರಿ ಸುಲಭ. ಅವನ್ಗೆ ಕೆಡ್ದನ ಆಯ್ದುಕೊಳ್ಳೋದಕ್ ಕಾರಣ ಇದೆ. ಯಾಕೆಂದ್ರೆ ಸುಲಭವಾದ ಮಾರ್ಗ. ಉದ್ವೇಗಯುತವಾಗಿ ಭಾವೋದ್ವೇಗಗಳಿಂದ ಜೀವನ ಮಾಡಿದ್ರೆ ನನ್ನದೇ ನಡಿಬೇಕು ಅನ್ನುವಂಥ ಒಂದು ಭಾವನೆ ಇದ್ದಾಗ ಎಂದಿಗೂ ತನ್ನ ಜೀವನದ ಆಳವಾದ ಗಾನವನ್ನ ಕೇಳಿಸ್ಕೊಳಕ್ ಸಾಧ್ಯ ಇಲ್ಲ. ತನ್ನ ಕಾಮದೇಹವೇ ನಾನು, ಈ ಸ್ಥೂಲ ದೇಹವೇ ನಾನು, ಎಲ್ಲಾ ಮಾಯಾಭ್ರಾಂತಿಗಳಲ್ಲಿ ಒಳಗಾದಾಗ ಆಶೆಗಳಿಂದ ಜೀವಿತದಲ್ಲಿ ಆಸೆಗಳನ್ನ ಈಡೇರಿಸ್ಕೊಳ್ಳೋದಕ್ಕೋಸ್ಕರ ಈ ಸಂಸರಣೆಯ ವಿಕಾಸಕ್ಕಾಗಿ ವಿರುದ್ಧವಾಗಿ ಜೀವಿತವನ್ನ ಮಾಡ್ತಾ ಇರ್ತಾನೆ. ಯಾಕೆಂದ್ರೆ ಅವನು ಇದೇ ಒಂದು ಶಾಶ್ವತ, ನನ್ನ ಆಸೆಗಳನ್ನ ತೃಪ್ತಿಪಡಿಸ್ಕೊಳ್ಳೋದೇ ಒಂದು ಜೀವಿತ. ಇಂಥ ಕೆಳಮಟ್ಟದ ಜೀವಿತವನ್ನ ಯಾವಾಗ ಉನ್ನತ ಜೀವನಕ್ಕೆ ಬದಲಾಯಿಸ್ಕೊಳ್ಳುವಂತ ಘಟ್ಟವನ್ನ ಅವನು ತಲುಪ್ತಾನೋ, ಆಗ ನಿಜವಾಗಿ ಅಸಾಧಾರಣವಾದಂಥ ವಿಚಾರವನ್ನ, ಜ್ಞಾನವನ್ನ ಹೊಂದುತ್ತಾ ಹೋಗ್ತಾನೆ. ಜೀವನಕ್ಕೆ ವಿರುದ್ಧವಾಗಿ ತನ್ನ ಮುಖವನ್ನ ತಿರ್ಸ್ಕೊಳ್ತಾನೆ. ಇದು ನನ್ನ ಜೀವಿತವಲ್ಲ, ನನ್ನ ವಿಕಾಸ ಬೇರೆ ಇದೆ, ಮತ್ತೊಂದು ಉನ್ನತವಾದಂತ ಶಕ್ತಿಗಳಿವೆ ಅಂತ ಹೇಳಿ ತಾನು ಹೋಗ್ತಾ ಇರುವಂತ ತಪ್ಪು ಮಾರ್ಗದಲ್ಲಿ
ಬಹಳ ದೂರ ಬಂದ್ಬಿಟ್ಟಿದೀನಿ ಅಂತ ಹೇಳಿ ತನ್ನ ಅನುಭವಗಳ ಮುಖಾಂತರ ಪಾಠ ಕಲಿತಾನೆ. ಸಾಧಕ ಬೆಳಿತಾ ಬೆಳಿತಾ ಬೆಳಿದ ಶಿಷ್ಯ ಯಾವ ಮಟ್ಟಕ್ಕೆ ತನ್ನ ದೋಷಗಳನ್ನ ಅರಿತಾ ಹೋಗ್ತಾನೋ ಅಷ್ಟಷ್ಟು ಕೂಡ ಜ್ಞಾನದ ಕಡೆಗೆ ಹೋಗ್ತಾ ಹೋಗ್ತಾನೆ. ಹಾಗಾಗಿ ಆ ಸ್ಥಿತಿಯಲ್ಲಿ ಎಷ್ಟೊಂದು ಜನ ಸಾಕಷ್ಟು ತಮ್ಮ ತಪ್ಪುಗಳ ದಾರಿನೇ ಸರಿ ಅಂತ ಹೊರಟಿದ್ದಾರೆ. ಪುನಃ ಒಮ್ಮೆ ಆ ಗಾನವನ್ನ ಕೇಳಿಸ್ಕೊಂಡಾಗ ತನಗೆ ಬಹಳ ಸಮಯವನ್ನ ವ್ಯರ್ಥ ಮಾಡದೆ ಅನ್ನುವಂಥ ರೀತಿಯಲ್ಲಿ ತನ್ನ ತಿಳುವಳಿಕೆಯನ್ನ ಪಡಿತಾ ಹೋಗ್ತಾನೆ. ಪರಮ ಗುರು ಚರಣಸಿದ್ಧಿಯ ಒಂದು ಸಂದರ್ಭವನ್ನ ಈ ಸಂದರ್ಭಕ್ಕೆ ಕೊಡ್ತಾರೆ ಪೂರಕವಾಗಿ. ಯಾರು ತಾವು ಹೇಗೆ ಬೆಳೆಯುತ್ತಿದ್ದೇವೆ ಎಂಬುದನ್ನು ಪತ್ತೆ ಮಾಡಲು ತಮ್ಮ ಬೇರುಗಳನ್ನು ಸದಾ ಆಚೆಗೆ ಎಳೆದು ಪರೀಕ್ಷಿಸುತ್ತಿರುತ್ತಾರೋ ಅಂತಹವರ ಪ್ರಗತಿ ನಿಧಾನ, ಸಮಯ ವ್ಯರ್ಥ. ಇದು ಬಂದಿರುವಂತ ಒಂದೊಂದು ಪದಗಳನ್ನ ನಾವು ಎಷ್ಟು ಆಳವಾಗಿ ನಮ್ಮನ್ನೇ ತಿದ್ದಿ ತೀಡ್ತಾ ಇದ್ದಾರೆ ನೋಡಿ. ನಾನು ಅನ್ನುವಂತ ಸ್ವಾರ್ಥದ ಲೇಪನಗಳನ್ನ ಬೇರುಗಳನ್ನ ತಿಂದು ನನ್ನಿಂದನೇ ಆಗಿದ್ದು, ನನ್ನಿಂದನೇ ಕೆಲಸ ಆಗಿದ್ದು, ನಾನೇ ಮಾಡಿದ್ದು, ಪ್ರತಿಯೊಂದು ಕೂಡ ಸಂದರ್ಭದಲ್ಲಿ ಪುನಃ 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 ಬೇರುಗಳನ್ನ ತೆಗೆದು ತೆಗೆದು ನೋಡ್ತಾ ಇದ್ದಾಗ ಹೇಗೆ ವಿಕಾಸ ಹೊಂದ್ಲಿಕ್ಕೆ ಸಾಧ್ಯ? ಖಂಡಿತ ಆ ವಿಕಾಸ ಅಡ್ಡಿ ಆಗುತ್ತದೆ, ನಿಧಾನವಾಗ್ತದೆ. ನಾವು ಸರಿಯಾದ ದಿಕ್ಕಿನಲ್ಲಿ ಹೋಗ್ತಾ ಇದ್ದೀವಿಯೇ, ನಾವು ಒಳ್ಳೆಯ ಕೆಲಸ ಮಾಡಲು ಪ್ರಯತ್ನಿಸುತ್ತಿದ್ದೇವೆ ಎಂಬುದನ್ನ ಖಚಿತ ಮಾಡ್ಕೊಳ್ಳೋದು ಒಂದು ಮುಖ್ಯ. ಬಹಳ ಜನ್ಮಗಳನ್ನು ತಗೊಂಡ್ರೂ ಕೂಡ ನಮ್ಗೆ ಇನ್ನೂ ಸ್ಪಷ್ಟತೆ ಬರೋದಿಲ್ಲ. ಯಾಕೆಂದ್ರೆ ಹಾಗಿದೆ ವಿಕಾಸ. ನಾವು ಎಷ್ಟೆಷ್ಟು ಮಟ್ಟಕ್ಕೆ ಸಕಾರಾತ್ಮಕವಾಗಿ ವಿಕಾಸದ ಜೊತೆ ಸಾಮರಸ್ಯವನ್ನು ಹೊಂದುತ್ತೀವೋ ಆಗ ಬೆಳವಣಿಗೆ ಬಹಳ ಹೆಚ್ಚಿನದಾಗಿ ಇರ್ತದೆ. ಅದರ ಬಗ್ಗೆ ನಾವು ಪ್ರಶಾಂತವಾದ ಸ್ಥಿತಿಯಲ್ಲಿ ಇದ್ದಾಗ ಮಾತ್ರ ನಿಷ್ಪಕ್ಷಪಾತವಾದಂಥ ಮನಸ್ಸಿನಿಂದ ಎಲ್ಲವನ್ನು ಅರ್ಥಕೊಳ್ಳಕ್ಕೆ ಹೊರಟಾಗ ಈ ಜೀವನದ ಪ್ರತಿ ಸಂದರ್ಭವನ್ನು ನಿಷ್ಪಕ್ಷಪಾತವಾದಂಥ ಸುವರ್ಣ ಸೋಪಾನಗಳಲ್ಲಿ ಬರುವಂತ ಆ ಒಂದು ಜೀವಿತವನ್ನ ನಾವು ಮಾಡಿದಾಗ ನಮ್ಮ ಸ್ವಂತ ಪ್ರಗತಿಯ ಬಗ್ಗೆ ಚಿಂತೆ ಮಾಡೋದಿಲ್ಲ. ಯಾವಾಗ ಸ್ವಂತ ಪ್ರಗತಿಯ ಬಗ್ಗೆ ಚಿಂತೆ ಮಾಡೋದಿಲ್ಲ ಆಗ ಪ್ರತಿಯೊಬ್ಬ ಎಂಥ ಕೇಡನ್ನ ಬಗೆಲಿ ಅಥವಾ ದೈವಾಂಶ ಸಂಭೂತ ದೈವತ್ವದ ಒಂದು ಕಿಡಿ ಅನ್ನುವಂಥ ಭಾವನೆ ಬರ್ತದೆ. ಆಗ ನಿಜವಾದಂತ ತಾನೂ ಕೂಡ ಬೇರೆಯವರಿಗೆ ತಪ್ಪನ್ನ ಮಾಡೋದಿಲ್ಲ, ಬೇರೆಯವ್ರನ್ನ ಆತ ವಿಕಾರವಾಗಿಯೂ ಅಸಹ್ಯವಾಗಿಯೂ ಕೂಡ ಕಾಣೋದಕ್ಕೆ ಸಾಧ್ಯವಿಲ್ಲ. ಅಂಥ ಒಂದು ಬೆಳವಣಿಗೆಯನ್ನು ಹೊಂದೋದಕ್ಕೆ ಸಾಧ್ಯ. ತನ್ನ ಇಚ್ಛೆಯನ್ನ ದೈವಿಕ ಇಚ್ಛೆಯನ್ನಾಗಿ ಪರಿವರ್ತನೆ ಮಾಡ್ಕೊಂಡಿರ್ತಾನೆ. ಇಂತಹ ಜನರು ನಮ್ಗೆ ಎಷ್ಟೋ ಸಾರಿ ಸಂದರ್ಭಗಳಲ್ಲಿ ಅಪರಾಧಗಳನ್ನ ಮಾಡಿರ್ಬೋದು, ಮೋಸ ಮಾಡಿರ್ಬೋದು, ಆದ್ರೆ ನಿಜವಾದಂತ ಕೃತ್ಯಗಳನ್ನ ಬದುಕ್ತಾ ಇರ್ಬೋದು. ಇವತ್ತು ನಮ್ಗೆ ಅನ್ಸುತ್ತೆ ಎಷ್ಟೆಲ್ಲಾ ಮೋಸ ಮಾಡ್ತಾ ಇದ್ರಪ್ಪ, ಅವ್ರಿಗೆ ಇನ್ನೂ ಕೂಡ ಜೀವನ ಇದೆಯಲ್ಲಪ್ಪ ಅನ್ನುವಂತ ಒಂದು ನೋವು ಇರ್ಬೋದು. ಖಂಡಿತ ಇಲ್ಲ. ಇಲ್ಲಿ ಒಬ್ಬ ಕೆಟ್ಟ ಮನುಷ್ಯನಾದ್ರೂ ಕೂಡ ಅವನ ವಿಕಾಸ ಚಾಲನ ಶಕ್ತಿ ಇದ್ದೇ ಇರ್ತದೆ. ಬೆಳಿತಾ ಇರ್ತಾನೆ. ತಪ್ಪುಗಳನ್ನ ಮಾಡಿ 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 ಆತ ಬೆಳವಣಿಗೆಯನ್ನು ಹೊಂದ್ಬೇಕಾಗ್ತದೆ. ಹಾಗಾಗಿ ಇಲ್ಲಿ ನಮಗೆ ಕೊಡ್ತಾ ಇರುವಂತ ಒಂದು ನಿಜವಾದಂತ ಒಂದು ತತ್ವ ಏನು ಅಂದ್ರೆ, ವ್ಯಕ್ತಿಯ ಶಕ್ತಿಗಳನ್ನ ನೀವು ಎಂದಿಗೂ ಕೂಡ ದ್ವೇಷಿಸಿ. ಅಲ್ಲಿರುವಂತ ವ್ಯಕ್ತಿಯನ್ನ ದ್ವೇಷ ಮಾಡಬೇಡಿ. ಆ ವ್ಯಕ್ತಿಯ ಒಳಗಡೆ ಇರುವಂತ ನಡತೆ, ಆ ಭಾವನೆಯನ್ನ ನೀನು ದ್ವೇಷ ಮಾಡು. ನೋಡಿ, ಮೇಲ್ಮುಖವಾಗಿ ಅಥವಾ ವಿಕಾರವಾಗಿರ್ಬೋದು, ಆದ್ರೆ ಅವನ ಆ ತತ್ವ ಆತ್ಮ ಶಕ್ತಿ ಅದ್ಭುತವಾದಂಥದ್ದಿರ್ತೇವೆ. ಒಂದು ಉದಾಹರಣೆಯನ್ನ ಕೊಡ್ತಾ ಹೋಗ್ತಾರೆ. ಒಬ್ಬ ವ್ಯಕ್ತಿ ಬಹಳ ನಿಜವಾದಂಥ ವಿಕಾರವಾದಂಥ ಸ್ಥಿತಿಯಲ್ಲಿ ಇದ್ದಂತೆ. ಆ ವಿಕಾರವಾದಂಥವನು ಎಷ್ಟು ಕೆಟ್ಟವ ಅಂತ ಹೇಳಿದ್ರೆ ಎಲ್ಲರನ್ನೂ ಸದೆ ಬಡಿಯುವಂತ ನಮ್ಮ ಅಂಗುಲಿ ಮಲ ಅನ್ಕೊಳ್ಳಿ. ಅಂತಹ ಸಂದರ್ಭದಲ್ಲಿ ಆತನಿಗೆ ಒಂದು ಪ್ರೀತಿಯುತವಾದಂತ ಸಂಬಂಧ ಇತ್ತಂತೆ. ತಾನು ಊಟ ಮಾಡ್ಬೇಕಾದಂತ ಸಂದರ್ಭದಲ್ಲಿ ನಾಯಿಯ ಬಗ್ಗೆ ಬಹಳ ಪ್ರೀತಿ ಇತ್ತಂತೆ. ತಾನು ಕೊನೆಯ ತುತ್ತನ್ನ ಆ ನಾಯಿಗೆ ಸಮರ್ಪಣೆ ಮಾಡ್ಕೊಳ್ತಿದ್ದಂತೆ. ಈ ಅನುಕಂಪೆಯನ್ನ ತೋರಿಸ್ತಿದ್ದಂತೆ, ಕರುಣೆಯನ್ನ ತೋರಿಸ್ತಾ ಇದ್ದೆ. ನೋಡಿ, ನೋಡೋದಕ್ಕೆ ಹೊರಗಿನ ಪ್ರಪಂಚಕ್ಕೆ ಆತ ದುಷ್ಟ, ಆದ್ರೆ ಅವನ ಒಳಗಡೆ ಇರುವಂತ ಆತ್ಮ ಎಂಥ ಅನುಕಂಪೆಯನ್ನ ಹೊಂದಿತ್ತು. ಅಂತ ಒಂದು ಸಾಮರಸ್ಯದ ಒಂದು ಆತ್ಮದ ಸಂಬಂಧವನ್ನ ಹೊಂದಿತ್ತು. ಹೀಗೆ ವ್ಯಕ್ತಿ ಬಾಹ್ಯದಲ್ಲಿ ಮುಖ್ಯ ಅಲ್ಲ, ಅವನ ಅಂತರಂಗಿಕವಾಗಿ ಎಷ್ಟು ತೇಜಸ್ಸನ್ನ, ಎಷ್ಟು ಬೆಳವಣಿಗೆಯನ್ನು ಹೊಂದಿರ್ತಾನೆ ಅನ್ನೋದು ಬಹಳ ಮುಖ್ಯವಾಗ್ತದೆ. ಹಾಗಾಗಿ ಅಂಥ ದೈವಿಕ ಅಂಶಗಳನ್ನ ನಾವು ಮೈಗೂಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು.
ಪ್ರತಿಯೊಬ್ಬನೂ ಕೂಡ ಪ್ರತಿಯೊಬ್ಬ ಏನೆಲ್ಲ ಸೃಷ್ಟಿಯಾಗಿದೆ ಪ್ರತಿಯೊಬ್ಬರಲ್ಲೂ ಕೂಡ ಆ ಚೈತನ್ಯ ಇದೆ. ಅನೇಕರಲ್ಲಿ ಅದು ಅಲ್ಪ ಪ್ರಮಾಣದಲ್ಲಿರ್ಬೋದು, ಅದು ಮಸ್ಕಾಗಿರ್ಬೋದು ಅಥವಾ ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ ಅಂತ ಪ್ರಾರಂಭದಲ್ಲಿ ನಾನು ಹೇಳ್ದೆ. ಸಾಮಾಜಿಕ ಈ ಜೀವನದಲ್ಲೂ ಕೂಡ ನಾವು ನೋಡ್ತಿರ್ತೀವಿ. ಬಹಳ ಬೆಳೆದಂತವ್ರು ಇದ್ದಾರೆ. ಏನೂ ಗೊತ್ತಿಲ್ಲದಂತಹ ಅಜ್ಞಾನಿಗಳಿದ್ದಾರೆ. ಎಲ್ಲವೂ ಕೂಡ ಏನಪ್ಪ ಇಷ್ಟೆಲ್ಲ ಏರುಪೇರುಗಳಿದೆ, ಯಾವತ್ ಸರಿ ಹೋಗುತ್ತೆ ಈ ಸಮಾಜ? ಕಾನೂನಿಲ್ಲ, ಒಂದ್ ಶಿಸ್ತಿಲ್ಲ ಅಂತ. ಎಲ್ಲಾ ಅವ್ಯವಸ್ಥೆಗಳು ಕೂಡ ಬೆಳವಣಿಗೆಯಿಂದನೇ ನಡೀತಾ ಇರೋದು. ಪ್ರತಿಯೊಂದು ಅವ್ಯವಸ್ಥೆ ಮುಖಾಂತರವೂ ಕೂಡ ಆತ ಬೆಳಿಬೇಕಾಗ್ತದೆ. ನಮ್ಮ ಸಮಾಜದಲ್ಲಿರುವಂತ ಒಂದು ಅಪರಾಧಿಗಳನ್ನ ನಾವು ವಿಶ್ಲೇಷಣೆ ಮಾಡ್ತಾ ಬರೋಣ. ಇವತ್ತು ಅಪರಾಧಿಗಳಿಗೆ ನೇರವಾಗಿ ಏನ್ ಮಾಡ್ತಾ ಇದ್ದೀವಿ, ತಪ್ಪು ಮಾಡಿದ ತಕ್ಷಣ ಅವನಿಗೆ ಶಿಕ್ಷೆಯನ್ನ ಕೊಡ್ತೀವಿ. ಅಪರಾಧಿಯನ್ನ ಒಬ್ಬ ಕೆಟ್ಟವನು, ನಾಲಾಯಕ್, ಅವನಿಗೆ ಗೌರವ ಇಲ್ಲ ಅನ್ನುವಂಥ ರೀತಿಯಲ್ಲಿ ಭಾವಿಸ್ತಾ ಇದ್ವಿ. ಆ ರೀತಿ ಭಾವಿಸೋದು ತಪ್ಪು ಅಂತಾರೆ. ಯಾರು ಅಪರಾಧಗಳನ್ನ ಹೆಚ್ಚು ಮಾಡ್ತಾ ಇದ್ದಾನೆ ಅವನು ಒಬ್ಬ ರೋಗಿ ಎಂದು ಭಾವಿಸಬೇಕು. ಆ ರೋಗಿ ಅಂದ್ರೆ ಪದೇ ಪದೇ ಆತ ಅಭ್ಯಾಸ ಬಲದಿಂದ ಅಪರಾಧ ಮಾಡುವ ವ್ಯಕ್ತಿ ಅಲ್ಲ ಆತ. ಮಾನಸಿಕವಾಗಿ ಕೊರತೆ ಇರ್ತದೆ, ನ್ಯೂನ್ಯತೆ ಇರೋದ್ರಿಂದ ಅವನು ನಿರ್ದಿಷ್ಟ ಕ್ಷೇತ್ರಗಳಿಗೆ ಒಂದು ಕಡೆ ಬುದ್ಧಿವಂತನಾಗಿರ್ತಾನೆ, ಕೆಲವು ಕ್ಷೇತ್ರಗಳಲ್ಲಿ ಆತ ಕೆಟ್ಟವನಾಗಿರ್ತಾನೆ. ಹಾಗಾಗಿ ಎಲ್ಲವೂ ಕೂಡ ಅವನಿಗೆ ಬೆಳವಣಿಗೆ ಅಗತ್ಯ ಇರ್ತದೆ. ಅಂತಹ ಸಂದರ್ಭದಲ್ಲಿ ನಿಜವಾದಂತ ಆ ತತ್ವವನ್ನ ಅರ್ಥ ಮಾಡ್ಕೊಂಡಾಗ ಆ ವ್ಯಕ್ತಿಯನ್ನ ಯಾಕೆ ಅಪರಾಧ ಮಾಡ್ತಾ ಇದ್ದಾನೆ ಅನ್ನುವುದಕ್ಕೆ ಹೋದಾಗ ನಿಜವಾದ ಅವನಿಗೆ ಶಿಕ್ಷಣವನ್ನ ಕೊಡ್ತೀವಿ ನಾವು, ಶಿಕ್ಷೆ ಕೊಡೋದಿಲ್ಲ. ಇದು ನಾಗರಿಕ ಸಮಾಜಕ್ಕೆ ಯೋಗ್ಯ ಅಲ್ಲ ಅಂತ ಅನ್ಸುತ್ತೆ. ಅಪರಾಧಗಳನ್ನ ಮಾಡ್ತಾ ಇದ್ದಾರೆ ಇವತ್ತಿನ ಸಂದರ್ಭದಲ್ಲಿ. ಅಪರಾಧಗಳ ಹೊಡೆತಗಳಿಗೆ ವಿರುದ್ಧವಾಗಿ ನಮ್ಮನ್ನ ರಕ್ಷಿಸಿಕೊಳ್ಬೇಕು. ಅವರೂ ಸಹ ನಮ್ಮಂತೆಯೇ ಮನುಷ್ಯರು, ತಪ್ಪನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಕ್ಷಮಾಭಾವನೆ ನಮ್ಮಲ್ಲಿ ಬರಬೇಕು. ನಮ್ಮನ್ನು ರಕ್ಷಿಸಿಕೊಳ್ಳುವಾಗ ಅವರಿಗೆ ಸಹಾಯ ಮಾಡಲು, ಶಿಕ್ಷಣ ಕೊಡಲು ಪ್ರಯತ್ನಿಸಬೇಕು. ಅವರ ಬೆಳವಣಿಗೆಗೆ ನಾವು ಸಹಾಯಕರಾಗಬೇಕು. ನಿಂದಿಸೋದ್ರಿಂದ, ಶಿಕ್ಷೆ ಕೊಡುವುದರಿಂದ ಖಂಡಿತ ಅವನ ಶಿಕ್ಷೆಯ ಅವನ ನ್ಯೂನತೆ ಸರಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರತೀಕಾರವನ್ನ ತೆಗೆದುಕೊಳ್ಳಬಾರದು. ಒಬ್ಬ ಮನುಷ್ಯನಿಗೆ ಕಠಿಣವಾದ ಶಿಕ್ಷೆಯನ್ನ ಕೊಟ್ಟರೆ ಉಳಿದವರು ಅಂತ ಅಪರಾಧಗಳನ್ನು ಮಾಡುವುದಿಲ್ಲ ಎನ್ನುವ ಒಂದು ಭಾವನೆ ಇವತ್ತಿದೆ ಸಮಾಜದಲ್ಲಿ, ನಾಗರಿಕ ಸಮಾಜದಲ್ಲಿ. ಆದರೆ ಈ ಒಂದು ಮುಂದೆ ಒಳ್ಳೆಯವನಾಗ್ತಾನೆ ಅನ್ನುವಂಥ ಭಾವನೆಯಿಂದ ಕೆಟ್ಟದನ್ನ, ಅಪರಾಧವನ್ನ ಅವನಿಗೆ ಶಿಕ್ಷೆ ಕೊಡೋದ್ರಿಂದ ಏನಾಗುತ್ತೆ, ಕೆಟ್ಟದ್ರಿಂದ ಒಳ್ಳೆಯದು ಸಿದ್ಧಿಸುತ್ತೆ ಅನ್ನುವುದನ್ನ ನಿಜವಾಗ್ಲೂ ಇವತ್ತು ಸಾಧ್ಯ ಆಗಿದೆಯಾ? ಯುದ್ಧವನ್ನ ಮಾಡಿದ್ರೆ ಯುದ್ಧ ನಾವು ಮಾಡ್ಬೇಕು ಅನ್ನುವುದ್ರ ಮುಖಾಂತರ ಇವತ್ತು ನೋಡ್ತಾ ಇದ್ರೆ ಅದು ಪಾಠ ಕಲ್ತಿದೀವ. ಯುದ್ಧಗಳನ್ನ ನಾವು ಹೇಗೆ ಪಾಸಿಟಿವ್ ಆಗಿ ಅವರಿಗೆ ಕ್ಷಮೆಯನ್ನ ಕೊಡ್ತಾ ಹೋಗ್ಬೇಕು, ಶಿಕ್ಷಣದ ಒಂದು ಗುಣವನ್ನ ಅವರಲ್ಲಿ ಪ್ರೇರೇಪಿಸ್ಬೇಕು. ಆಗ ಮಾತ್ರ ನಿಜವಾದ ದ್ವೇಷದ ಭಾವನೆಗಳು ಹೋಗ್ಲಿಕ್ಕೆ ಸಾಧ್ಯ. ಹಾಗಾಗಿ ಜೀವಾತ್ಮನ ದೃಷ್ಟಿಯಿಂದ ಗುಣಗಳನ್ನ ನೋಡೋದನ್ನ ಕಲಿಬೇಕು. ಅದರಿಂದ ಮುಂದೆ ಬುದ್ಧಿ ಲೋಕಕ್ಕೆ ಹೋದಾಗ ನಮ್ಮ ಪ್ರಜ್ಞೆಯನ್ನ ನಾವು ತೋರ್ಸೋದಕ್ಕೆ ಪ್ರಯತ್ನ ಪಟ್ಟಿದ್ದೇ ಆದಾಗ ಕಠಿಣವಾದ ಈ ಕೆಡುಕಿನ ಅರ್ಥ ಗೊತ್ತಾಗ್ತದೆ. ಕಾರಣ ಅದು ಅವನ ಒಂದು ಅಜ್ಞಾನ. ಆತ ಒಂದು ಚಿಕ್ಕವಾದಂತ ಗುಣವನ್ನ, ಜ್ಞಾನವನ್ನ ಹೊಂದಿದ್ದಾನೆ. ಅವನಿಗೆ ನಾವು ಸಹಾಯಕರಬೇಕು, ತಿಳುವಳಿಕೆಯನ್ನ ಕೊಡಬೇಕು ಅನ್ನುವಂತ ರೀತಿಯಲ್ಲಿ ಅಪರಾಧಿಯನ್ನ ದ್ವೇಷ ಮಾಡೋದಿಲ್ಲ, ಅಪರಾಧವನ್ನು ದ್ವೇಷ ಮಾಡೋದಿಲ್ಲ. ಅವನಿಗೆ ಶಿಕ್ಷಣ ಕೊಟ್ಟು ಅವನನ್ನು ಉತ್ತಮನನ್ನಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕಾರಣ ಮೂಲಭೂತವಾಗಿ ಹೇಳ್ತಿರೋದು, ದೈವಿಕ ಚೈತನ್ಯದ ಒಂದು ಗುಣವನ್ನ ಆತ ಹೊಂದಿದ್ದಾನೆ ನನ್ನ ಸಹೋದರ. ತಪ್ಪು ಮಾಡ್ತಾ ಇರ್ಬೋದು, ಆತನಿಗೆ ತಿಳುವಳಿಕೆಯನ್ನ ಕೊಡುವುದ್ರ ಮುಖಾಂತರ ನಾವು ಜೀವಾತ್ಮನ ಒಂದು ಅಂಶಗಳನ್ನ ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ. ಇನ್ನ ಈ 5ನೇ ನಿಯಮಕ್ಕೆ ವೆನಿಷಿಯನ್ ಮಹಾತ್ಮರು ಕೊಟ್ಟಂತ ಒಂದು ವ್ಯಾಖ್ಯಾನ ಏನು ಅಂತ ಹೇಳಿದ್ರೆ, ಸ್ವತಃ ಜೀವ ಚೈತನ್ಯಕ್ಕೆ ವಾಕ್ಶಕ್ತಿ ಇದೆ, ಅದು ಎಂದಿಗೂ ಮೌನವಾಗಿರುವುದಿಲ್ಲ. ಕಿವುಡಾಗಿರುವ ನೀವು ಭಾವಿಸಿರುವಂತೆ ಅದರ ಉಚ್ಚಾರವು ಗೋಳಿನ ಧ್ವನಿಯಲ್ಲ, ಅದು ಒಂದು ಗಾನ. ನೀನು ಸಾಮರಸ್ಯದ ಒಂದು ಭಾಗವೆಂಬುದನ್ನ ಅದರಿಂದ ಕಲಿ, ಸಾಮರಸ್ಯದ ನಿಯಮಗಳ ಪಾಲನೆಯನ್ನ ಅದನ್ನ ಕಲಿ. ಇದಿಷ್ಟು ಕೂಡ ವ್ಯಾಖ್ಯಾನವನ್ನ ವೆನಿಷಿಯನ್ ಗುರುಗಳು ಕೊಡ್ತಾ, ಸ್ಥೂಲ ಲೋಕದಲ್ಲಿ ಎಲ್ಲಾ ಕಡೆ ಒಂದು ಗೊಂದಲಗಳಿದೆ, ಗೋಳಿದೆ, ಯಾತನೆ ಇದೆ, ಇಷ್ಟೂ ಕೂಡ ಇದೆ, ನಿಜವಾಗ್ಲೂ ನಮ್ಗೆ ಗೋಚರ ಆಗ್ತಾ ಇದೆ. ಆದ್ರೆ ನಿಜವಾದಂತ ಜೀವ ಚೈತನ್ಯದ ಹೃದಯದ ಒಳಕ್ಕೆ ನೀನು ಹೋಗೋದಕ್ಕೆ ಪ್ರಯತ್ನ ಪಟ್ಟಿದ್ದೆ ಆದ್ರೆ ಆಗ
ನಿಜವಾದ ದುಃಖದ ಕೂಗು ಯಾತಕ್ಕೆ ನಮ್ಮ ಬೆಳವಣಿಗೆಗೆ ಅನ್ನೋದು ಗೋಚರವಾಗ್ತದೆ. ಆದ್ರೆ ನಿಜ ಸ್ಥಿತಿ ಹಾಗಿಲ್ಲ. ಒಳಗೆ ಪ್ರವೇಶಿಸಿದರೆ ಅಲ್ಲಿ ನಮಗೆ ಕೇಳುವುದು ದುಃಖದ ಗೋಳಲ್ಲ, ಜೀವನದ ಇಂಪಾದ ಗಾನ. ನೋಡಿ, ನಿಜವಾದ ನಮ್ಗೆ ಮೇಲ್ಮುಖವಾಗಿ ಗೋಳು ಗೋಳು ನನ್ ಗರ್ಭವನ್ನ ಬೈತೀವಿ, ಎಲ್ರನ್ನೂ ಬೈಕೊಳ್ತೀವಿ ಅಲ್ಲ. ಅಲ್ಲಿ ನಾವು ಬೆಳವಣಿಗೆ ಇದೆ. ಆ ಬೆಳೆಯುವಂತಹದ್ದು ಗೋಳಲ್ಲ, ಅದು ನಮ್ಮ ಬೆಳೆಸೋದಕ್ಕೆ ಬಂದಿರುವಂತಹ ಸಂದರ್ಭ, ಜೀವನದ ಇಂಪಾದ ಗಾನ. ಅಂತೆಯೇ ಭೂಲೋಕದಲ್ಲೂ ನಮಗೆ ಅನೇಕ ವೇಳೆ ಕೇಳಿಸುವುದು, ಕೆಲವು ಸಲ ಕೇಳ್ತೀವಿ, ಸಾಕಪ್ಪ ಸಾಕು, ನಂಗೆ ವಿಶ್ರಾಂತಿ ಕೊಟ್ಬಿಡಪ್ಪ, ಸಾವು ಕೊಟ್ಬಿಡಪ್ಪ, ಶಾಂತಿ ಕೊಟ್ಬಿಡಬೇಕ. ಆದ್ರೆ ನಮ್ಮ ಪ್ರಜ್ಞೆ ಮೇಲಿನ ಲೋಕಗಳಿಗೆ ಏರಿದಾಗ ಒಳಗಿನಿಂದ ಹರಿಯುತ್ತಿರುವ ಸಮಗ್ರ ಚೈತನ್ಯದ ಪ್ರವಾಹವು ವಿಶ್ರಾಂತಿಗಾಗಿ ಕೂಗಿಕೊಳ್ಳುತ್ತಿಲ್ಲ ಎಂಬುದು ಗೋಚರ ಆಗ್ತದೆ. ನೋಡಿ, ನಾವೆಲ್ಲ ಸಾಕಪ್ಪ ಸಾಕು ಅಂತ ಹೇಳಿ ಸ್ಥೂಲೋಕದ ಹೇಳ್ತೀವಿ. ಆದ್ರೆ ಯಾವಾಗ ನಾವು ಜೀವಾತ್ಮನ ಒಂದು ಮೌನ ಗಾನವನ್ನ ಕೇಳಿಸ್ಕೊಳ್ತೀವಿ, ಆತ ಹೇಗೆ ಕೆಲಸವನ್ನ ಮಾಡ್ತಾ ಇದ್ದಾನೆ, ಹೇಗೆ ನಮ್ಮನ್ನ ಬೆಳೆಸೋದಕ್ಕೆ ಪೂರ್ವಕವಾಗಿ ಕೆಲಸವನ್ನ ಮಾಡ್ತಾ ಇದ್ದಾನೆ ಅನ್ನುವುದು ನಮ್ಗೆ ಗೋಚರ ಆಗ್ತದೆ. ಭಗವಂತ ಏನನ್ನು ನಮ್ಮಿಂದ ಅಪೇಕ್ಷೆ ಮಾಡ್ತಾ ಇದ್ದಾನೆ ಅನ್ನೋದು ತಿಳ್ಕೊಳ್ಳೋದು ಕಷ್ಟ ಅಲ್ಲ. ಮನುಷ್ಯನ ಜೀವನದ ರೀತಿ ಯಾವ ರೀತಿ ಇರಬೇಕು, ಎಲ್ಲಾ ಮತ ಧರ್ಮಗಳು, ಸಪ್ತ ಧರ್ಮಗಳು ಕೂಡ ಒಂದು ನೈತಿಕತೆಯನ್ನ ತಿಳಿಸ್ತಾ ಬಂದಿದೆ. ಉದಾರವಾದಂತ ಹೃದಯದ ಗುಣಗಳನ್ನೇ ತಿಳಿಸ್ತಾ ಇದೆ. ಆದ್ರೆ ನಿಸ್ವಾರ್ಥಿಯಾದಂಥ ಮನುಷ್ಯ ನಿಜವಾಗ್ಲೂ ಆ ದೈವಿಕ ಗುಣವನ್ನ ಪಡೆದಿರುವಂಥವನು ಎಂದಿಗೂ ಯಾರ ಮೇಲೂ ದಬ್ಬಾಳಿಕೆ ಮಾಡೋದಿಲ್ಲ. ದೇವರ ಇಚ್ಛೆ ಏನು ಅಂತ ತಿಳ್ಕೊಂಡಿರ್ತಾನೆ. ಇದನ್ನೆಲ್ಲಾ ಧರ್ಮಗಳು ನಮ್ಗೆ ಹೇಳಿರೋದು, ನೈತಿಕತೆಯನ್ನೇ ತಿಳಿಸ್ತಾ ಬಂದಿರೋದು. ಎಲ್ಲೂ ಕೂಡ ನೀನು ಸ್ವಾರ್ಥಿಯಾಗಿರು ಅಂತ ಹೇಳ್ತೀನಿ. ಹಾಗಾಗಿ ಸರಳ ಜೀವನ ಸಂಪೂರ್ಣವಾದ ಜೀವನ ಎನ್ನುವುದನ್ನ ತಿಳಿಸ್ಕೊಡುತ್ತೆ. ಸರಳ ಜೀವಿತದಿಂದ ಮಾತ್ರ ನಿಜವಾದ ಯಥಾರ್ಥವಾದಂತ ಸಂಗತಿಯನ್ನ ತಿಳ್ಕೊಳ್ಬಹುದು. ಸರಳವಾದಂತಹ ಜೀವನವನ್ನು ಸಾಧ್ಯ ಇಲ್ಲ. ಅನೇಕರು ನಾವಿವತ್ತು ಕರ್ಮ ಮಾರ್ಗದಲ್ಲಿ, ಜ್ಞಾನ ಮಾರ್ಗದಲ್ಲಿ ಎಲ್ಲಾ ಕಡೆ ಕೂಡ ಕೆಲಸವನ್ನ ಮಾಡ್ತಾನೆ ಇದೀವಿ. ಸ್ಥೂಲ ಲೋಕದಲ್ಲೂ ಕೂಡ ಲೋಕ ಕಲ್ಯಾಣಕ್ಕೆ ಕೆಲಸವನ್ನ ಮಾಡ್ತಾನೆ ಇದ್ದಾರೆ. ಸರಳವಾಗಿ ಬದುಕ್ಬೇಕು ಅಂತ ಪ್ರಪಂಚದಿಂದ ಎಷ್ಟೋ ಜನ ನಾವ್ ಏನ್ ಮಾಡ್ತಾರೆ, ಇಲ್ಲಿ ತಿಳುವಳಿಕೆ ಎಷ್ಟು ಇನ್ನೂ ಪೂರ್ಣವಾಗಿ ಇರೋದಿಲ್ಲ. ಅಂದ್ರೆ ಸರಳವಾಗಿ ಬದುಕ್ಬೇಕು, ನನ್ಗೆ ಯಾವ್ದರ ಸಂಪರ್ಕ ಬೇಡ ಅಂತ ಹೇಳಿ ಕಾಡಿಗೋಗಿ ನಾನು ನೆಮ್ಮದಿಯನ್ನ ಪಡ್ಕೊಳ್ತೀನಿ ಅಂತ ಹೇಳಿ ಆ ಗುಹೆಗೋ ಧ್ಯಾನಕ್ಕೋ ಹೋಗ್ಬೋದು, ತನ್ನನ್ನ ಅಲ್ಲಿಂದ ಪಲಾಯನವನ್ನ ಮಾಡ್ಬೋದು. ಇದು ನಿಜವಾಗ್ಲೂ ಅಲ್ಲ. ಕರ್ತವ್ಯಗಳನ್ನ ತಾನು ಪೂರ್ಣ ಮುಗಿಸಿ ತಾನು ಆ ಮುಂದಿನ ಸ್ಥಿತಿಗೆ ಹೋಗ್ಬೇಕು. ಯಾರು ನಿಜವಾದಂತಹ ರೀತಿಯಲ್ಲಿ ಬೆಳೆದಿರ್ತಾನೋ, ಆ ಗಾನವನ್ನ, ಆಳವಾದ ಗಾನವನ್ನ ಕೇಳಿಸ್ಕೊಂಡಿರ್ತಾನೋ ಅಂಥವನು ಕರ್ತವ್ಯಗಳು ತಾನಾಗಿಯೇ ಬರ್ತವಂತೆ, ಕರ್ತವ್ಯಗಳು ತಾನಾಗಿಯೇ ಕಳ್ಚ್ಕೊಳ್ತಾವಂತೆ. ಬೆಳೆದಂತಹ ಮನುಷ್ಯನಿಗೆ ಕರ್ತವ್ಯಗಳು ಯಾವ್ದಿರ್ಲ, ಆತ ಮುಂದೆ ಸರಾಗವಾಗಿ ಹೋಗ್ತಾನೆ. ಸ್ವತಂತ್ರವಾಗಿದ್ದೀವಿ, ನಿವೃತ್ತರಾಗೋದಕ್ಕೆ ಎಂದು ಭಾವದಕ್ ಮುಂಚೆನೆ ನಾವು ಕೊನೆ ಪಕ್ಷ ಎಲ್ಲಾ ಕರ್ತವ್ಯಗಳನ್ನ ಮುಗಿಸಿರ್ಬೇಕು. ಅಂದ್ರೆ ನಾನು ಸ್ವತಂತ್ರ ಆಗಿದ್ದೀನಿ, ನಿವೃತ್ತಿ ಆಗ್ಬಿಟ್ಟಿದೀನಿ ಅನ್ನುವಂಥಕ್ಕೆ ಹೇಳಕ್ ಮುನ್ನ ಪರಿಪೂರ್ಣವಾಗಿ ಈ ಸ್ಥೂಲ ಜೀವಿತನದಲ್ಲಿ ನನ್ನ ಕರ್ತವ್ಯಗಳನ್ನ ಮುಗಿಸಿದಿನ, ಇದಕ್ಕೆ ಪ್ರಪಂಚದಲ್ಲಿ ನನ್ಗಿನ್ನೂ ಮಾಡುವಂತ ಕೆಲಸ ಎಷ್ಟಿದೆ ಅನ್ನುವುದನ್ನ ಅರ್ತು ನಾವು ಒಂದು ವಿಶ್ರಾಂತಿಯ ಕಡೆಗೆ ಹೋಗ್ಬೇಕು. ಆದ್ರೆ ನಿಜವಾದ ಈ ಸ್ಥಿತಿ ಇವತ್ತು ಎಷ್ಟೋ ಸಂದರ್ಭಗಳಲ್ಲಿ ಇದು ನಡೀತಾ ಇದೆ. ಆದ್ರೆ ನೀನ್ ಈ ಪ್ರಪಂಚದಲ್ಲಿ ಇದ್ಕೊಂಡೆ ಜೀವಿತದ ಗಾನವನ್ನ ಕೇಳುವುದರ ಮುಖಾಂತರ ಮುಕ್ತನಾಗ್ಲಿಕ್ಕೆ ಸಾಧ್ಯತೆ ಇದೆ. 6ನೆಯ ಒಂದು ವ್ಯಾಖ್ಯಾನ, ನೀನು ಆಲಿಸುವ ಮಧುರ ಗಾನವನ್ನು ನಿನ್ನ ನೆನಪಿನಲ್ಲಿ ಸಂಗ್ರಹಿಸಿಕೋ. ನೋಡಿ, ನೀನ್ ಏನು ಗಾನವನ್ನ ಕೇಳಿಸ್ಕೊಳ್ತೀಯ ಅದ ತುಣುಕುಗಳನ್ನ ನೀನು ಸಂಗ್ರಹ ಮಾಡ್ಕೊ. ಕೇವಲ ಮನುಷ್ಯನಾಗಿರುವಾಗ ಆ ಮಹಾಗಾನದ ತುಣುಕುಗಳು ಮಾತ್ರ ನಿನ್ನ ಕಿವಿಗಳನ್ನ ಮುಟ್ಟುತ್ತವೆ. ಆದರೆ ನೀನು ಅದನ್ನ ಆಲಿಸಿದರೆ ನಿನ್ನ ಕಿವಿಗೆ ಬಿದ್ದಿರುವ ಯಾವೊಬ್ಬ ಭಾಗವೂ ಕಳೆದು ಹೋಗದಂತೆ ಅದನ್ನು ಶ್ರದ್ಧೆಯಿಂದ ನೆನಪಿನಲ್ಲಿ ಇಟ್ಟುಕೋ ಮತ್ತು ನಿನ್ನ ಸುತ್ತಲೂ ಇರುವ ರಹಸ್ಯದ ಅರ್ಥವನ್ನು ಅದರಿಂದ ತಿಳಿಯಲು ಪ್ರಯತ್ನಿಸು. ಕಾಲಕ್ರಮದಲ್ಲಿ ನಿನಗೆ ಗುರುವಿನ ಅಗತ್ಯವಿರುವುದಿಲ್ಲ, ಏಕೆಂದರೆ ವ್ಯಕ್ತಿಗೆ ಧ್ವನಿ ಇರುವಂತೆಯೇ ಅವನು ಯಾವುದರಲ್ಲಿ ಅಸ್ತಿತ್ವ ಹೊಂದಿದ್ದಾನೋ ಅದಕ್ಕೂ ಧ್ವನಿ ಇದೆ. ಅಂದ್ರೆ ಈ ವ್ಯಾಖ್ಯಾನವನ್ನ ಕೊಡ್ಬೇಕಾದ್ರೆ ಜೀವನವನ್ನ ಸಮಗ್ರವಾಗಿ ನೋಡಲು ಸಾಧ್ಯವಾಗದೆ ಇದ್ದವರಿಗೆ ಅದು ಒಂದು ರಹಸ್ಯ. ಏನೋ ಇದೆ, ಅದ್ಭುತ ಇದೆ. ಪ್ರತಿ ಸಂದರ್ಭದ ಗಾನವನ್ನ ಕೇಳಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೆ ಆದ್ರೆ ಅಲ್ಲಿ ನಿಜವಾದಂತ ಆಳವಾದಂತ ಗಾನ ನಮ್ಗೆ ಕೇಳಿಸುತ್ತೆ.
ಈಶ್ವರನ ಒಡನೆ ಇದು ಆ ಗಾನ ನೋಡಿ ಎಷ್ಟು ಘನವಾದುದು ಅಂದ್ರೆ ಈಶ್ವರನ್ನೇ ನಾವು ಒಂದಾಗುವವರೆಗೂ ನಮ್ಮೆಲ್ಲರಿಗೂ ಕೂಡ ಅದನ್ನ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಈ ಸಮಸ್ತ ಜೀವ ಚೈತನ್ಯ ಈಶ್ವರನ ಅಭಿವ್ಯಕ್ತಿ. ಅವನು ಮಾತ್ರವೇ ಸಂಪೂರ್ಣವಾಗಿ ನೋಡಬಲ್ಲನು. ನಾವು ಅವನ ಪ್ರಜ್ಞೆಯ ಅತಿ ಪುಟ್ಟ ಅಂಶಗಳು. ಅವನ ಪ್ರಜ್ಞೆಯ ಅತಿ ಪುಟ್ಟ ಭಾಗಗಳಾದ ನಾವು ನಮ್ಮ ಶಕ್ತಾನುಸಾರ ಸ್ವಲ್ಪ ಹೆಚ್ಚು ಪ್ರಮಾಣದಲ್ಲಿ ಅಥವಾ ಕಡಿಮೆ ಪ್ರಮಾಣದಲ್ಲಿ ಆ ಮಹಾಪ್ರಜ್ಞೆಯೊಡನೆ ಏಕೀಕರಿಸಿಕೊಳ್ಳಬಹುದು. ಇದೇ ಸಾಮರಸ್ಯ. ನಿಜವಾದ ಆ ದೈವಿಕ ಇಚ್ಛೆ ಏನಿದೆ, ನಿನ್ನ ಇಚ್ಛೆಯನ್ನ ಆ ದೈವಿಕ ಇಚ್ಛೆಯೊಂದಿಗೆ ಒಂದು ಮಾಡು. ಜೀವನದ ಗಾನವನ್ನ ಕೇಳಿಸಿಕೊಳ್ಳಲು ಪ್ರಯತ್ನಿಸುತ್ತಿರುವ ಪ್ರತಿಯೊಬ್ಬನು ತನಗೆ ತನ್ನಲ್ಲೇ ಕಾಣಿಸುವ ತುಣುಕುಗಳನ್ನು ಒಟ್ಟಾಗಿ ಸೇರಿಸಲು ಪ್ರಯತ್ನಿಸುತ್ತಿದ್ದಾರೆ. ಜೀವರುಗಳನ್ನ ಹುಡುಕ್ತಾ ಇದ್ದಾರೆ. ನೋಡಿ, ಯಾವ ಸಾಧಕರು, ಯಾರು ಬೆಳವಣಿಗೆಯಲ್ಲಿ ಮುಂಚೂಣಿಯಲ್ಲಿದ್ದಾರೋ, ಯಾರು ದೈವಿಕ ಯೋಜನೆಗೆ ಅನುಗುಣವಾಗಿ ಕೆಲಸವನ್ನ ಮಾಡ್ತಾ ಇದಾರೋ ಅಂತವ್ರನ್ನ ಹುಡುಕ್ತಾ ಇದ್ದಾರೆ ಅಂತ ನಾವು ತಿಯಾಸ್ವಿ ಅವನ್ನ ಕೇಳಿದ್ವಿ. ಜೀವರುಗಳನ್ನು ಇವತ್ತು ಕೂಡ ಸತ್ಯ ಹುಡುಕ್ತಾ ಇದ್ದಾರೆ. ಹಾಗಾಗಿ ಪ್ರಹಸ್ಯಃ ನಮ್ಮ ಸಮಸ್ತ ಪ್ರಕೃತಿಯು ಯಾವುದರ ಅಭಿವ್ಯಕ್ತವಾಗಿದೆಯೋ ಅದು ಬಹಳ ಸರಳವಾಗಿದೆ. ನಮ್ಗೆ ಸಂಕೀರ್ಣ ಅನ್ಸುತ್ತೆ, ಬಹಳ ಕಷ್ಟ ಅಪ್ಪ ಇದನ್ನ ಅರ್ಥ ಮಾಡ್ಕೊಳ್ಳೋದು ಅಂತ ಅನ್ಸುತ್ತೆ. ಇವತ್ತಿನ ವೈಜ್ಞಾನಿಕವಾದ ರೀತಿಯಲ್ಲೂ ಕೂಡ ಅಧ್ಯಯನ ಮಾಡ್ತಾ ಹೋದಾಗಲ್ಲ, ಸಂಶೋಧನೆ ಮಾಡ್ತಾ ಹೋದಾಗಲ್ಲ ಬಹಳ ಕ್ಲಿಷ್ಟ ಸಂಕೀರ್ಣ ಅಂತ ಅನ್ಸುತ್ತೆ. ಆದ್ರೆ ನೋಡಿ, ವಿಜ್ಞಾನ ಏನು ಕಂಡಿಡ್ದಿದೆ ಅದೆಲ್ಲವೂ ಕೂಡ ಸೀಮಿತವಾದಂತ ಒಂದು ಜ್ಞಾನ. ಆ ನಮ್ಮ ಅಧ್ಯಾತ್ಮವೇ ಕೊಡುವಂತೆ ಎಲ್ಲೋ ಮೂಲೆಯ ಒಂದು ಪರದೆಯ ಮೂಲೆಯ ಒಂದು ಕಣವನ್ನು ಮಾತ್ರ ಅಧ್ಯಯನ ಮಾಡಿದೆ ವಿಜ್ಞಾನ ಅಂತ ಹೇಳಿ. ಕೇವಲ ಇವತ್ತು ವಿಜ್ಞಾನ ಏನ್ ಮಾಡುತ್ತೆ, ಘನವಾದಂತ ದೊಡ್ಡ ವಸ್ತುಗಳನ್ನ ಸೂಕ್ಷ್ಮ ದರ್ಶಗಳ ಮುಖಾಂತರ ತಿಳ್ಕೊಳ್ತಾ ಹೋಗುತ್ತೆ, ದೊಡ್ಡದಾಗಿ ಕಾಣಿಸುವಂತೆ ಮಾಡುತ್ತೆ ಅದು. ಹಾಗೆ ಕೇವಲ ಒಂದು ಸರಳ ಚುಕ್ಕಿಯಂತೆ ಕಾಣಿಸುವ ಜೀವಿಯು ನಿಜವಾಗಿಯೂ ಕೂಡ ಒಂದು ಅದ್ಭುತ ಸಂಕೀರ್ಣ ರಚನೆಯನ್ನು ಹೊಂದಿರುವುದು ವ್ಯಕ್ತವಾಗುತ್ತದೆ. ಅಂತೆಯೇ ಚಿನ್ನ ಅಥವಾ ಕಬ್ಬಿಣ ಇತ್ಯಾದಿ ಮೂಲ ವಸ್ತುವನ್ನು ಒಂದು ಸರಳ ವಸ್ತುವೆಂದು ಭಾವಿಸಿದ್ರು. ಆದರೆ ಅನೇಕ ವರ್ಷಗಳ ಹಿಂದೆಯೇ ಯೋಗ ದೃಷ್ಟಿಯಿಂದ ಸಂಶೋಧನೆ ಮಾಡಿ ಇಂತಹ ಮೂಲ ವಸ್ತು ಬಹಳ ಸಂಕೀರ್ಣ ವಸ್ತು ಎಂಬುದನ್ನ ಕಂಡುಕೊಂಡ್ರು. ಎಷ್ಟು ನಮ್ಮ ಆಧ್ಯಾತ್ಮ ಆಳಮಟ್ಟಕ್ಕೆ ಎಲ್ಲವನ್ನೂ ಕೂಡ ವ್ಯಕ್ತಪಡಿಸಿದೆ. ಇವತ್ತು ಏನು ವಿಜ್ಞಾನ ನಾನು ಸಾಧನೆ ಮಾಡಿದ್ದೀನಿ ಅಂತ ಹೇಳ್ಕೊಂಡ್ರು ಕೂಡ ಅದನ್ನ ಆಲ್ರೆಡಿ ಏನಾಗಿದೆ, ಯೋಗ ದೃಷ್ಟಿಯಿಂದ ನಮ್ಮ ಸಾಧಕರು ಆ ಮಹಾತ್ಮರು ಇದೆಲ್ಲವನ್ನೂ ದಿವ್ಯ ದೃಷ್ಟಿಯಿಂದ ಅರ್ತಿದ್ದಾರೆ. ಹೆಚ್ಚು ಆಳವಾಗಿ ಸಂಶೋಧನೆ ಮಾಡಿದಂತೆಲ್ಲ ಪ್ರತಿಯೊಂದು ಹೆಚ್ಚು ಸಂಕೀರ್ಣವಾದಂತೆ ಕಾಣುತ್ತದೆ. ಎಷ್ಟು ಅದ್ಭುತಪ್ಪ, ಎಷ್ಟು ಅರ್ಥ ಮಾಡ್ಕೊಳಕ್ಕೆ ಆಗೋದಿಲ್ಲ ಅನ್ನೋದು ಸತ್ಯನಾ ಅನ್ನುವಂತ ಅಸ್ಪಷ್ಟತೆ ಕಾಣುತ್ತೆ. ಮುಂದಕ್ಕೆ ಹೋದಂತೆಲ್ಲ ಎಲ್ಲಾ ವಸ್ತುಗಳು ಕೊನೆಗೆ ಕೊಯ್ಲಾನಲ್ಲಿರುವಂತಹ ಗುಳ್ಳೆಗಳಿಂದ ರಚಿತವಾಗಿರುವುದು ಕಂಡು ಬರ್ತದೆ. ಅಂತಿಮವಾಗಿ ಏನು ರಚನೆ ಆಗಿದೆ, ವಸ್ತು ಇದೆಯಲ್ಲಿ ಇಲ್ಲ, ಗುಳ್ಳೆಗಳಿಂದ ರಚನೆ ಆಗಿರುವುದು ಕಂಡು ಬಿಡ್ತದೆ. ಈ ಗುಳ್ಳೆಗಳಲ್ಲಿ ವಸ್ತುವಿಲ್ಲ. ಆದ್ದರಿಂದ ನಮ್ಗೆ ವಸ್ತುವಿನಿಂದ ರಚನೆಯಾಗಿರುವಂತೆ ಕಾಣುವ ಈ ಸಮಸ್ತ ಜಗತ್ತು ಒಂದು ದೃಷ್ಟಿಯಲ್ಲಿ ಕೇವಲ ಮಾಯೆ. ನಮ್ಗೆ ಒಂದು ವಸ್ತುವಿನ ರೀತಿಯಲ್ಲಿ ಭ್ರಮೆಯಾಗಿ ಕಾಣ್ತಾ ಇದೆ. ಆದ್ರೆ ಅದರ ಮೂಲ ಸ್ವರೂಪ ಎಂಥದ್ದು, ಅಲ್ಲಿ ಆಕಾರವೇ ಇಲ್ಲದಂಥದ್ದು. ಸಮಸ್ತ ಜಗತ್ತು ಒಂದು ದೃಷ್ಟಿಯಲ್ಲಿ ಕೇವಲ ಮಾಯೆ. ನಮಗೆ ಸಂಕೀರ್ಣವೆಂದು ಕಾಣಿಸುವ ಈ ಸಮಸ್ತ ಜಗತ್ತಿನ ಹಿನ್ನೆಲೆಯಲ್ಲಿ ಒಂದು ಅಂತಿಮವಾದಂತ ಸರಳತೆ ಇದೆ. ಇದನ್ನೆಲ್ಲವೂ ಕೂಡ ಯೋಗ ದೃಷ್ಟಿಯಿಂದ ತಿಳಿಸಿದೆ. ಹೀಗಾಗಿ ಬಹುಮಟ್ಟಿಗೆ ಈ ಒಂದು ನಿಜ ಅಂತ ಹೇಳಿ ನಾವು ಹೆಜ್ಜೆ ನಿಟ್ಟಾಗ ಆ ಸಂಕೀರ್ಣವಾಗಿರೋದು ಎಷ್ಟು ಸರಳ ಅನ್ನೋದು ಗೋಚರವಾಗ್ತದೆ. 7ನೆಯ ಒಂದು ವ್ಯಾಖ್ಯಾನ, ಸಾಮರಸ್ಯದ ಪಾಠವನ್ನು ನೀನು ಕಲ್ತುಕೋ. ವ್ಯಾಖ್ಯಾನವನ್ನ ಕೊಡ್ತಾ, ಸ್ವತಃ ನೀನೇ ಆಗಿರುವ ವಸ್ತು, ನಿನ್ನ ದೊರೆಯೂ ಆಗಿರುವ ಆ ಯೋಧನ, ಜೀವಾತ್ಮನ, ಯೋಧ ಅಂದ್ರೆ ಆಜ್ಞೆಗಳನ್ನು ಪಾಲಿಸುತ್ತಾ ನೀನು ಹೋರಾಟದ ಮಧ್ಯದಲ್ಲಿ ಒಂದು ಸ್ಥಿರವಾದ ಬಂಡೆಯಂತೆ ನಿನ್ನ ಕಾಲುಗಳ ಮೇಲೆ ನೆಟ್ಟಗೆ ನಿಲ್ಲಬಲ್ಲೆ. ಅವನ ಆಜ್ಞೆಗಳನ್ನು ಪಾಲಿಸುವುದರ ಹೊರತು ಯುದ್ಧದ ಬಗ್ಗೆ ಆತಂಕ ಪಡಬೇಕಾಗಿಲ್ಲ. ಯುದ್ಧದ ಫಲಿತಾಂಶವನ್ನು ಕುರಿತು ಇನ್ನು ಮುಂದೆ ಚಿಂತಿಸುವ ಅಗತ್ಯವಿಲ್ಲ. ಯಾವಾಗ ನೀನು ಯೋಧ, ಜೀವಾತ್ಮ, ಆಳವಾಗಿ ಯುದ್ಧದಲ್ಲಿ ನೀನು ಹೋರಾಟಕ್ಕೆ ನಿಂತಿದ್ದೀನಿ, ನಾನು ಸ್ಥಿರವಾಗಿ ನಿಂತಿದ್ದೀನಿ ಅನ್ನುವಂತ ಭಾವನೆ ಬರ್ತದೋ ಆಗ ಅವನು ಫಲಿತಾಂಶವನ್ನ ಅರ್ಥ ಮಾಡ್ಕೊಳ್ಳೋದೇ ಇಲ್ಲ. ಫಲಿತಾಂಶಕ್ಕೋಸ್ಕರ ಆತನ ಹಾತೊರೆಯದೇ ಇಲ್ಲ. ಯುದ್ಧದಲ್ಲಿ ಗೆಲ್ಲಬೇಕು ಅನ್ನುವಂತ ಒಂದು ಏಕೈಕವಾದಂತ ಗುರಿ ಮಾತ್ರ ಅವನಲ್ಲಿ ಮುಖ್ಯವಾಗುತ್ತದೆ. ಅವನು ಅಂಥ ಒಂದು ಯೋಧ ಸೋಲೋದಕ್ಕೆ ಸಾಧ್ಯನೇ ಇಲ್ಲ.
ನೀನು ಅರಿತಿರುವೆ. ಆದ್ದರಿಂದ ಎಚ್ಚೆತ್ತಿರುವ ನೀನು ನಿಶ್ಚಿಂತವಾಗಿ ನಿಂತುಕೊಂಡು ನೋವಿನ ಮೂಲಕವೂ ಆ ನೋವಿನ ವಿನಾಶದ ಮೂಲಕವೂ ಗಳಿಸುವ ಶ್ರವಣ ಶಕ್ತಿಯನ್ನು ಉಪಯೋಗಿಸು. ನೋಡಿ, ಅಲ್ಲಿ ಯಾವ ನೋವು ಇರೋದಿಲ್ಲ, ಯಾವ ವಿನಾಶವೂ ಕೂಡ ನಮ್ಗೆ ತೊಂದರೆಯನ್ನ ಕೊಡೋದಿಲ್ಲ. ಆ ಜೀವಾತ್ಮ ಯುದ್ಧದಲ್ಲಿ ಹೋರಾಡುವ ಯೋಧನಾಗಬೇಕಾದ್ರೆ ಮನುಷ್ಯ ಯಾವ ಸ್ಥಿತಿಯನ್ನ ಹೊಂದಿರ್ಬೇಕು, ನಿಜವಾದ ಇಂತಹ ಒಂದು ಸ್ಥಿತಪ್ರಜ್ಞೆಯನ್ನು ಹೊಂದಿರಬೇಕು, ನಿಜವಾದಂತ ಒಂದು ಸ್ಥಿರತೆಯನ್ನು ಹೊಂದಿರಬೇಕು ಅಂದ್ರೆ ಆ ವಿನಿಷಿಯನ್ ಗುರುಗಳು ಹೇಳ್ತಾ ಇರೋದು ಇಂಥದ್ದು. ನಿಂತ್ಕೊಳ್ಬೇಕು ನೀನು. ಆ ಅಲೆಗಳ ಮಧ್ಯದಲ್ಲಿ ನೀನು ಹೇಗ್ ನಿಂತ್ಕೋಬೇಕು, ಯಾವ ಹೊಡೆತಕ್ಕೂ ನೀನು ಜಗ್ಬಾರ್ದು. ಅಂಥ ರೀತಿಲಿ ಸ್ಥಿರತೆಯನ್ನ ಕಾಪಾಡ್ಕೊಳ್ಬೇಕು. ತಾನು ನಿಜವಾಗಿಯೂ ಯೋಧ, ಜೀವಾತ್ಮ ಎಂದು ಕಂಡುಕೊಂಡಾಗ ಆ ಉನ್ನತಾತ್ಮ ದೈವಿಕ ಹಾಗೂ ಈಶ್ವರನ ಒಳಗಿದ್ದಾನೆ ಎಂಬುದನ್ನು ಕಂಡುಕೊಂಡಾಗ ಅವನು ಜೀವನದ ಹೋರಾಟದಲ್ಲಿ ನಿಶ್ಚಿಂತನಾಗಿರುತ್ತಾನೆ. ಯಾವಾಗ ನನ್ನನ್ನ ಕೈ ಹಿಡಿಯುವನು, ಮುಂದುವರಿಸುವವನು ಒಬ್ಬ ಇದ್ದಾನೆ ಅನ್ನುವಂತ ಒಂದು ಖಚಿತತೆ ಉಂಟಾಗ್ತದೋ ಆ ಉನ್ನತಾತ್ಮನ ಆಜ್ಞೆಯನ್ನು ಪಾಲಿಸೋದಷ್ಟೇ ನಮ್ಗೆ ಇರೋದು ಬಾಕಿ. ಅಷ್ಟೇ ಅವನ ಕೆಲಸ. ಹಾಗಾಗಿ ಒಂದು ಸ್ಥಿರತೆಯನ್ನ, ಒಂದು ನಂಬಿಕೆಯನ್ನ ಇಟ್ಕೊಂಡಾಗ ಆತ ಹೋರಾಟದಲ್ಲಿ ಮುಂದೆ ಸಾಗ್ತಾನೆ. ಅಂತವನಿಗೆ ಎಂದಿಗೂ ಕೂಡ ಜಯ ಲಭಿಸುತ್ತದೆ. ಪ್ರತಿಯೊಬ್ಬರೂ ಕೂಡ ಹೇಗಾದರೂ ಪರಿಪೂರ್ಣತೆಯ ಮಟ್ಟಕ್ಕೆ ವಿಕಾಸ ಹೊಂದಲೇಬೇಕು, ಬಿಡೋದಿಲ್ಲ. ಎಲ್ಲರೂ ಕೂಡ ಪರಿಪೂರ್ಣತೆಯನ್ನು ಹೊಂದಲೇಬೇಕು ಒಂದಲ್ಲ ಒಂದಿಸ್ತ ಅನ್ನುವಂಥ ಹೇಗೋ ಆಗುತ್ತೆ. ನಿಜವಾದ ಪರಿಪೂರ್ಣತೆಯನ್ನು ಹೊಂದಿತೀವಲ್ಲ, ಆ ದೇವ ಯಾವ ವಿಕಾಸದಲ್ಲಿ ಕರ್ಕೊಂಡು ಹೋಗ್ತಾನೆ ನಮ್ಮನ್ನು ಅನ್ನುವಂತಹ ಒಂದು ನಮ್ಮ ಸೋಮಾರಿತನ ನಮ್ಮಲ್ಲಿ ಇರಬಾರ್ದು. ಹಾಗೆ ಕೆಲವರಿಗೆ ಇದೆ, ಈ ಗ್ರಹಮಾಲೆ ಅಲ್ದಿದ್ರೆ ಮತ್ತೊಂದು ಗ್ರಹಮಾಲೆ ಇದೆ, ನೋಡೋಣ ಅಲ್ಲಿ ನಮ್ಗೆ ನಿಜವಾದಂತಹ ಒಂದು ಸಾಧ್ಯತೆ ಇದೆ, ಪ್ರಯತ್ನ ಮಾಡೋಣ ಅನ್ನುವಂತ ಒಂದು ಜಡತ್ವವು ಕೂಡ ಇದೆ. ಇದು ಎಲ್ಲವೂ ಕೂಡ ನಮ್ಮ ವಿಕಾಸವನ್ನ ನಾವೇ ಅಡ್ಡಿ ಮಾಡ್ಕೊಳ್ತೀವಿ. ಹಾಗಾಗಿ ನಮ್ಮಲ್ಲಿರುವಂತಹ ಯೋಧನನ್ನ ನಾವು ಗೆಲ್ಬೇಕು ಎಂಬ ಖಚಿತವಾದಂತ ತಿಳುವಳಿಕೆ ಇರೋದಿಲ್ಲ. ಯಾಕೆಂದ್ರೆ ಮೊದಲು ನಿನ್ನಲ್ಲಿರುವಂತ ಅರಿವನ್ನ ಹೊಂದ್ಬೇಕು, ದೃಢತೆ ಶಕ್ತಿಗಳನ್ನ ಅರಿಬೇಕು. ಅಂಥ ಸಂದರ್ಭದಲ್ಲಿ ಮಾತ್ರ ನಿಜವಾದ ಯೋಧ ಗೆಲ್ಲೋದಕ್ಕೆ ಸಾಧ್ಯವಾಗುತ್ತದೆ. ಯಾರಿಗೆ ಯೋಧನು ಗೆಲ್ಲುತ್ತಾನೆ ಎಂಬುವಂತ ಖಚಿತ ತಿಳುವಳಿಕೆ ಇರ್ತದೋ ಅಂಥವರು ಸೋಲಿನ ಮಧ್ಯದಲ್ಲೂ ಪರಿಪೂರ್ಣವಾಗಿ ಪ್ರಶಾಂತವಾಗಿರ್ತಾರೆ. ಸೋಲು ಖಚಿತವಪ್ಪ, ನಾನ್ ಸೋಲ್ತೀನಿ ಅಂದಾಗ್ಲೂ ಕೂಡ ಅವನು ಏನನ್ನು ನೋವನ್ನ ಹೊಂದೋದಿಲ್ಲ. ಸ್ಥಿತಪ್ರಜ್ಞನಂತೆ ಆತ ಆ ಒಂದು ಹೋರಾಟವನ್ನ ಸ್ವೀಕಾರ ಮಾಡ್ತಾನೆ. ಹಾಗಾಗಿ ಸಣ್ಣ ಸಣ್ಣ ಪ್ರಯತ್ನಗಳೆಲ್ಲವೂ ಒಟ್ಟುಗೂಡಿ ಮಹಾ ಪ್ರಬಲವಾದ ಸಮಗ್ರತೆಯನ್ನು ಹೊಂದುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಯ ಪಾತ್ರ ಇಲ್ಲಿ ಮುಖ್ಯ. ಅಹಂಕಾರವನ್ನ ನಾನಿಷ್ಟು ಹೊಂದಿದ್ದೀನಿ, ಇಷ್ಟು ಬೆಳೆದಿದ್ದೀನಿ ಅನ್ನುವಂಥ ರೀತಿಯ ಅಹಂಕಾರ ಬೇಕಿಲ್ಲ. ವಿಜಯವನ್ನ ಗಳಿಸ್ಬೇಕು, ಗುರಿಯನ್ನ ತಲುಪಬೇಕು, ಆ ಪರಮಾತ್ಮನ ಒಂದು ಅಂಶವಾಗಿದ್ದೀವಿ ನಾವು, ಅಲ್ಲಿಗೆ ನಾವು ಹೊರಡ್ಬೇಕು ಅನ್ನುವಂಥ ರೀತಿಯಲ್ಲಿ ನಾವು ಒಂದಾಗಿದ್ದೇ ಆದ್ರೆ ಆಗ ಮುಂದಿನ ಒಂದು ಸಂದರ್ಭದ ಬೆಳವಣಿಗೆಯನ್ನು ಹೊಂದೋದಕ್ಕೆ ಸಾಧ್ಯವಾಗುತ್ತೆ. ನಿಜವಾದಂತ ಆತ್ಮನು ಗೆಲ್ಲಲೇಬೇಕು. ಗೆಲ್ಲುವಂತ ಒಂದು ಖಚಿತತೆ ಅವನಿಗಿರ್ಬೇಕು. ಎಂದಿಗೂ ಕೂಡ ಸೋಲಲು ಸಾಧ್ಯವಿಲ್ಲ. ಯಾವಾಗ ಮನುಷ್ಯನು ದೇಹಾತ್ಮವನ್ನು ಎಸೆದು ಬಿಡುತ್ತಾನೋ ಮತ್ತು ಅವನೊಳಗಿರುವ ಜೀವಾತ್ಮನು ಹೋರಾಡುತ್ತಾನೋ ಆಗ ಅವನು ಗೆಲ್ಲಲೇಬೇಕು. ಒಂದು ಸಂಪೂರ್ಣವಾಗಿ ಬಿಟ್ಟೆ ಸರ್ವಾರ್ಪಣ ಮಸ್ತು, ಅಲ್ಲಿ ದೇಹಾತ್ಮ ಸ್ವಭಾವ ಕಿಂಚಿತ್ತೂ ಇಲ್ಲದೆ ಹೋದಾಗ ಆ ಉನ್ನತಾತ್ಮನ ಸ್ವಭಾವ ನಮ್ಮದಾಗತ್ತೆ. ಆತ ನಮ್ಮನ್ನ ಕೈ ಹಿಡಿದು ಮೇಲೆ ಎತ್ತುತ್ತಾ ಬರ್ತಾನೆ. ನಾನು ದೇಹವಲ್ಲ, ನಾನು ಆತ್ಮ ಸ್ವರೂಪಿ ಎಂಬ ಅಂತಿಮ ಸ್ಥಿತಿಯನ್ನ ಹೊಂದಿರ್ತಾನೆ. ಆಗ ಆತನಿಗೆ ಯಾವ ಸಂಕಟವೂ ಇರೋದಿಲ್ಲ, ಯಾವ ಅಹಮೂ ಕೂಡ ಇರೋದಿಲ್ಲ. ದೇಹಾತ್ಮವು ಜೀವಾತ್ಮನವನ್ ಸಂಪೂರ್ಣವಾಗಿ ಒಂದಾಗಿರ್ತಾನೆ. ಆ ಎಚ್ಚೆತ್ತಿರುವಂತ ಸ್ಥಿತಿಯಲ್ಲಿ ಕೆಲಸವನ್ನ ಮಾಡ್ತಾನೆ. ಹೀಗಾಗಿ ನಿರಾತಂಕವಾಗಿ ಆತ ಮುಂದೆ ಮುಂದುವರಿಯೋದಕ್ಕೆ ಸಾಧ್ಯವಾಗ್ತಾನೆ. ನೋವಿನ ನಾಶದ ಮೂಲಕ ಮಾತ್ರ ನೀವು ಸಂಪಾದಿಸಲು ಸಾಧ್ಯ. ಆ ಶಕ್ತಿಯನ್ನ ನೀವು ಈ ಜೀವನದ ಸಂದರ್ಭದ ಗಾನವನ್ನ ಕೇಳಿಸ್ಕೊಳ್ಳೋದ್ರ ಮೂಲಕ ಮಾತ್ರ ಬೆಳವಣಿಗೆ ಸಾಧ್ಯ. ನೋವಿನ ಭಾವನೆಯಲ್ಲೇ ಹೋರಾಡ್ತೀವೋ ಇರುತ್ತೀವೋ ಎಂದು ಕೂಡ ಬೆಳವಣಿಗೆ ಇರೋದಿಲ್ಲ. ಆ ಸ್ಥಿತಿಯಲ್ಲಿ ನಿಮಗೆ ನಿಜವಾದಂತ ಅಂಥ ಒಂದು ಆ ನೋವಾಗ್ಲಿ, ಸಂಕಟ ಏನೂ ಕೂಡ ಇಲ್ಲ. ಇಂದ್ರಿಯಗಳ ಒಂದು ಹೊಡೆತ ಇರೋದಿಲ್ಲ. ಇಂದ್ರಿಯದ ಮೂಲಕ ನೀವು ಹೋರಾಟದ ಕಾಲದಲ್ಲಿ ನಿಮ್ಮ ಹಿನ್ನೆಲೆಯಲ್ಲಿರುವುದನ್ನು ನೋಡಲು ಮತ್ತು ಕೇಳಿಸಿಕೊಳ್ಳಲು ಸಮರ್ಥರಾಗುತ್ತೀರಿ. ಇಂದ್ರಿಯಗಳು ನಾನಿನ
ಈ ದೇಹವು ನಾನೇನಾ? ಸ್ಥೂಲ ದೇಹವು ನಾನಾ? ಆತ್ಮ ಸ್ವರೂಪಿನ ನಾನು? ಈ ಎಲ್ಲ ಅಲ್ಲೋಲ ಕಲ್ಲೋಲಗಳನ್ನ ಕೂಡ ನಾವು ಹೋರಾಟದ ಮಧ್ಯದಲ್ಲೇ ಕೇಳಿಸ್ಕೊಳ್ಬೇಕು. ಯಾವಾಗ ಆತ ಒಂದೊಂದು ಹಂತಕ್ಕೂ ನಾನು ಯಾರು ಅನ್ನುವಂಥದ್ದನ್ನ ತಿಳಿತಾ ಹೋಗ್ತಾನೆ, ಆ ಜೀವನದ ಗಾನವನ್ನ ಕೇಳಿಸ್ಕೊಳ್ತಾ ಹೋಗ್ತಾನೆ, ಪ್ರತಿಯೊಂದು ಸಂದರ್ಭವನ್ನು ತಿಳಿತಾ ಹೋಗ್ತಾನೆ. ವಿಪರೀತ ಗೊಂದಲಗಳ ಮಧ್ಯದಲ್ಲೂ ಕೂಡ ಮಹಾ ಪ್ರಬಲವಾದ ಪ್ರವಾಹ ಕಾಣಿಸುತ್ತಿದ್ದರೂ ಕೂಡ ನೋವು ತಾತ್ಕಾಲಿಕ, ಅಶಾಶ್ವತ ಅನ್ನುವುದನ್ನ ತಿಳ್ಕೊಂಡಿರ್ತಾನೆ. ಅದು ನನ್ನ ಬೆಳವಣಿಗೆಗೆ ಪೂರಕ. ಇದನ್ನು ದಾಟಿ ಮುಂದಕ್ಕೆ ಹೋದಾಗ ಅಲ್ಲಿ ಯಾವುದೇ ತೊಂದರೆ ಆಗಲಿ, ಈ ಇಂದ್ರಿಯಗಳ ಚಾಪಲ್ಯವಾಗ್ಲಿ ಇರೋದಿಲ್ಲ. ಅಲ್ಲಿಂದಾಚೆಗೆ ಆತನಿಗೆ ಯಾತನೆಯೂ ಇರೋದಿಲ್ಲ. ಆ ಆಳವಾದಂತಹ ಆತ್ಮನಲ್ಲಿ ಒಂದಾಗಿರ್ತಾನೆ. ಆ ನೋವು ಕೊಡುವ ಅದರ ಶಕ್ತಿ ಸತ್ತು ಹೋಗಿರುತ್ತೆ. ದೇಹಾತ್ಮ ಭಾವನೆ ಅವನು ಇರೋದಿಲ್ಲ. ಆಗ ಆ ಜೀವಾತ್ಮ ಇನ್ನೂ ತನ್ನ ಪ್ರಯಾಣವನ್ನ ಮುಂದಕ್ಕೆ ಸಾಗಿಸ್ತಾ ಹೋಗ್ತಾನೆ. ಹೀಗೆ ಆ ಈ ದೇಹಾತ್ಮದ ಸ್ವಭಾವವನ್ನ ಕಳ್ಚಿಕೊಂಡಾಗ, ಆ ಜೀವಾತ್ಮ ನಮ್ಮನ್ನ ಈ ಕಡೆಗೆ ಸೆಳ್ಕೊಂಡಾಗ ಇಲ್ಲಿ ಯಾವ ಸಂಕಟವೂ ಇರೋದಿಲ್ಲ. ಅದನ್ನ ನೀನ್ ಇಲ್ಲಿಂದನೇ ನಿನ್ನ ಸ್ಥೂಲ ಒಂದು ಪ್ರಜ್ಞೆಯೊಡನೆ ಜೀವಿತವನ್ನ ನಿನ್ನ ಗಾನವನ್ನ ಕೇಳಿಸ್ಕೊಂಡಾಗ ಮಾತ್ರ ಅಂತ ಉನ್ನತವಾದಂತಹ ಮಟ್ಟದ ಜೀವಾತ್ಮನ ಒಳಗೆ ಬೆಸೆಯೋದಕ್ಕೆ ಸಾಧ್ಯ ಅನ್ನುವಂತ ಅರಿವುಗಳು ನಮಗೆ ನೀಡಿದೆ. ಅಸಾಧ್ಯ ಅನ್ನುವುದು ನಮ್ಮ ಅಸ್ಪಷ್ಟತೆ, ಅಜ್ಞಾನ. ಹಾಗಾಗಿ ಪ್ರತಿ ಒಂದು ಸಣ್ಣ ಸಣ್ಣ ಪ್ರಯತ್ನದ ತುಣುಕು ಕೂಡ ನಮ್ಮದಾಗ್ಲಿ ಅಂತ ಹೇಳ್ತಾ ಈ ಒಂದು ಭಾಗವನ್ನ ನನಗೆ ಕೊಟ್ಟಿದ್ರು. ಅಲ್ಲಿಗೆ ನಾನು ವಿರಾಮವನ್ನ ಕೊಡ್ತೀನಿ.